ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶುಕಾಸಾರಿಕೆ ಪೂರ್ಣವೈರಾಗ್ಯಜಾಚೆ वसिष्ठा परे ज्ञान योगेश्वराचे कवी वाल्मिका सारिका मान्य ऐसा. नमस्कार माझा सद्गुरु रामदास. जय जय रघुवीर समर्थ गुरुदेव दत्त. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡಿ, ಅಲ್ಲದೆ ಶ್ರೀ ಸಮರ್ಥರ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ಮನೋಬೋಧಿಯ 2ನೆಯ ಭಾಗವನ್ನು ನೋಡ್ತಾ ಇದ್ದೇವೆ. ಭಗವದ್ಭಕ್ತಿ ಭಜನಗಳಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತ ವಿಜಯದಾಸರು ಮನಸ್ಸಿನ ಬಗ್ಗೆ ಹೇಳ್ತಾರೆ. ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ, ಉಣಿಸುವುದು ನಿಮ್ಮೊಳಗೆ ನೀವೇ ನೆಲೆ ಬಲ್ಲವರು. ಮುರಿದೋಡಿ ಬರುವ ರಣರಂಗ ನಿಲ್ಲಿಸಬಹುದು, ಹರಿಯುತ್ತಿಹ ನದಿಗಳನ್ನು ತಿರುಗಿ ನಿಲ್ಲಿಸಲುಬಹುದು. ಕರಿಸೊಕ್ಕಿ ಬರುತ್ತಿರಲು ತಡೆದು ನಿಲ್ಲಿಸಬಹುದು, ದುರುಳಮನ ನಿಲ್ಲಿಸುವುದು ಸುರರಿಗೆ ಅಳವಲ್ಲ. ನಿಜಕ್ಕೂ ಮನಸ್ಸನ್ನು ನಿಗ್ರಹಿಸುವುದು, ಮನಸ್ಸನ್ನು ಹತೋಟಿಯಲ್ಲಿ ತಂದುಕೊಳ್ಳೋದು, ಒಂದು ಕಡೆ ಹಿಡಿದು ನಿಲ್ಲಿಸೋದು ಅಂದರೆ ಬಹಳ ಕಷ್ಟ. ನಮ್ಮ ಮನಸ್ಸನ್ನು ನಾವೇ ಅರ್ತಿದ್ರೂ, ಮನಸ್ಸು ನಮ್ಮದೇ ಆಗಿದ್ರೂ ಅದನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಬಹಳ ಕಷ್ಟ. ಅಪಾರವಾದ ಶತ್ರು ಸೈನ್ಯವನ್ನಾದರೂ ಹೇಗಾದರೂ ಉಪಾಯ ಮಾಡಿ ತಡೆಗಟ್ಟಿ ನಿಲ್ಲಿಸಬಹುದಂತೆ. ರಭಸದಿಂದ ಹರಿದು ಹೋಗ್ತಾ ಇರುವಂತಹ ನದಿಗಳಿಗಾದರೂ ಆಣೆಕಟ್ಟು ಕಟ್ಟಿ ಭದ್ರವಾಗಿ ನಿಲ್ಲಿಸಬಹುದು. ಕರಿಸೊಕ್ಕಿ ಬರುತ್ತಿರಲು ತಡೆದು ನಿಲ್ಲಿಸಬಹುದು. ಕರಿ ಅಂದರೆ ಆನೆ, ಮದವೇರಿ ಬರ್ತಾ ಇರುವಂತಹ ಆನೆಯನ್ನಾದರೂ ನಿಲ್ಲಿಸಬಹುದಂತೆ. ಆದರೆ ದುರುಳ ಮನಸ್ಸನ್ನು ನಿಲ್ಲಿಸುವುದು ದೇವತೆಗಳಿಂದಲೂ ಸಾಧ್ಯ ಇಲ್ಲ. ದುಷ್ಟವಾದ ಚಂಚಲ ಮನಸ್ಸನ್ನು ದೇವತೆಗಳಿಂದಲೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಇದ್ದಾರೆ. ಭೈರವನ ದಾಡೆಯನ್ನು ಹಿಡಿದು ನಿಲ್ಲಿಸಬಹುದು, ಮಾರುತನ ಉರುಬೆಯನ್ನು ನಿಲ್ಲಿಸಲುಬಹುದು, ಮಾರಿಗಳ ಮುಂಬೆರಗ ತುಡುಕಿ ನಿಲ್ಲಿಸಬಹುದು. ಹಾರುವ ಮನಸ್ಸು ನಿಲ್ಲಿಸಲು ಅಳವಲ್ಲ. ಆ ರುದ್ರ ಭೈರವನ ದಾಡೆಯನ್ನಾದರೂ ಹಿಡಿದು ಒಂದು ಕಡೆ ನಿಲ್ಲಿಸಬಹುದಂತೆ, ಗಾಳಿಯ ವೇಗವನ್ನಾದರೂ ನಿಲ್ಲಿಸಬಹುದಂತೆ, ಘೋರವಾದ ಮಾರಿಗಳ ಮುಂದೆಲೆಯನ್ನು ಹಿಡಿದಾದರೂ ನಿಲ್ಲಿಸಬಹುದಂತೆ. ಹಾರುವ ಕುಣಿದಾಡುವಂಥ ಮನಸ್ಸನ್ನ, ಅಂದರೆ ಕ್ಷಣಕ್ಕೆ ಅತ್ತಿಂದತ್ತ ಹಾರುವಂಥ, ಅಬ್ಬರಿಸುವಂಥ, ಚಪ್ಪರಿಸುವಂಥ, ಕುಪ್ಪಳಿಸುವಂಥ ಮನಸ್ಸನ್ನು ಮಾತ್ರ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಅವರು. ಯಾಕೆ ಈ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಅಂದರೆ, ಮನಸ್ಸಿಗೆ ಗೊತ್ತು ಗುರಿ ಇಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ಕೆಲವು ಮನಸ್ಸುಗಳಿಗೆ ಮಾನ ಮರ್ಯಾದೆಯೂ ಇರುವುದಿಲ್ಲ, ಬೈದ್ರೂ ಇಲ್ಲ, ನಿಂದಿಸಿದ್ರೂ ಇಲ್ಲ. ಮನಸ್ಸೇ ಚಂಚಲಾತ್ಮಕ ಮನಃ, ಚಿಟ್ಟೆಗಿಂತ ಬಲ. ವಿಜಯದಾಸರು ಮುಂದೆ ಹೇಳ್ತಾರೆ, ಶರಧಿಗಳ ಬೋರ್ಗರೆವ ಧ್ವನಿಯ ನಿಲ್ಲಿಸಲುಬಹುದು, ಸುರಿವ ಬಿರು ಮಳೆಯನ್ನು ನಿಲ್ಲಿಸಲುಬಹುದು. ಹರಿದೋಡುವ ಮನಸ್ಸು ನಿಲ್ಲಿಸಲಾರ್ ಅಳವಲ್ಲ, ಸಿರಿಯರಸ ವಿಜಯ ವಿಠ್ಠಲ ತಾನೇ ಬಲ್ಲ. ಸಮುದ್ರಗಳು ತನ್ನ ಅಲೆಗಳೊಂದಿಗೆ ಬೋರ್ಗರಿತಾ ಇರ್ತವೆ. ಆ ಬೋರ್ಗರೆವ ಶಬ್ದವನ್ನಾದರೂ ಸ್ತಬ್ಧ ಮಾಡಬಹುದೇನು, ಆದರೆ ಮನಸ್ಸನ್ನು ಸ್ತಬ್ಧವಾಗಿ ಸ್ಥಿರತೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗುವುದಿಲ್ಲ. ಸುರಿಯುವ ಬಿರುಮಳೆಯನ್ನು ನಿಲ್ಲಿಸಲೂಬಹುದು ಹೇಳ್ತಾರೆ. ಹರಿದೋಡುವ ಮನಸ್ಸನ್ನು ಮಾತ್ರ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಮನುಷ್ಯನಿಂದ ಆಗದ ಈ ಮನಸ್ಸಿನ ಸ್ಥಿತಿ ಏನೋ ಅದು ಆ ಭಗವಂತನೇ ಬಲ್ಲ ಹೇಳ್ತಾ ಇದ್ದಾರೆ ನೋಡಿ. ಅವರು ಅನುಭವಜ್ಞಾನಿಗಳು. ಆದರೆ ಭಗವತ್ ಸ್ವರೂಪಿಗಳಾದ ಶ್ರೀ ಸಮರ್ಥರಾಮದಾಸರು ಹೇಳ್ತಾರೆ, ನಿಲ್ಲಿಸಬಹುದು ಮನಸ್ಸನ್ನು. ಅವರು ಮನಸ್ಸು ನಿಲ್ಲಿಸುವುದು ಕಷ್ಟ ಹೇಳ್ತಾರೆ ವಿಜಯದಾಸರು. ಕಷ್ಟ, ಅದು ನಿಲ್ಲಿಸಬಹುದು. ಇಲ್ಲಿ ಸಮರ್ಥರು ಹೇಳ್ತಾರೆ, ನಿಲ್ಲಿಸಬಹುದು ಮನಸ್ಸನ್ನು. ಮನಸ್ಸಿಗೆ ಮಾಧವನ ಸ್ಮರಣೆಯನ್ನು ಕಲಿಸಬೇಕು, ಮನಸ್ಸಿಗೆ ಉತ್ತಮ ಸಂಸ್ಕಾರ ಕೊಡಬೇಕು, ಮನಸ್ಸಿಗೆ ಭಕ್ತಿಜ್ಞಾನಗಳ ಪರಿಚಯ ಮಾಡಿಸಬೇಕು, ಮನಸ್ಸಿಗೆ ಸತ್ಸಂಗದ ಮಹತ್ವ ತಿಳಿಸಬೇಕು. ಹೀಗೆ ಮಾಡಿದರೆ ಎಂತಹ ಮನಸ್ಸನ್ನಾದರೂ ನಿಲ್ಲಿಸಬಹುದು ಹೇಳ್ತಾರೆ. ಶ್ರೀ ಸಮರ್ಥರಿಗೆ ಗೊತ್ತಿದೆ ಈ ಮನಸ್ಸಿನ ಸ್ಥಿತಿ. ಮನಸ್ಸನ್ನು ಪರಮಾತ್ಮನ ಕಡೆಗೆ ಹರಿಸುವ ಉಪಾಯವನ್ನು ಅವರು ಮನಸ್ಸಿಗೆ ಬೋಧಿಸ್ತಾ ಇದ್ದಾರೆ. ನಿಜ, ಮನಸ್ಸಿಗೆ ಕಠಿಣತೆ ಇದೆ,
ಕಠೋರತೆ ಇದೆ, ಹೊಟ್ಟೆ ಕಿಚ್ಚಿನ ಸ್ವಭಾವ ಇದೆ, ಪರರ ಸೊತ್ತಿನ ಬಗ್ಗೆ ಆಸೆ ಇದೆ, ಕ್ಷಣಕ್ಕೊಂದು ಯೋಚನೆ ಮಾಡುವಂತಹ ಹರಿದಾಟ ಇದೆ, ಕೋಪ ಮಾಡಿಕೊಳ್ಳುವ ದುಸ್ಸಾಹಸ ಇದೆ, ಇನ್ನೊಬ್ಬರನ್ನ ಅಪಮಾನಿಸುವಂಥ ಅವಿವೇಕ ಇದೆ, ಪರರನ್ನ ಕೀಳಾಗಿ ಕಾಣುವಂಥ ಲಕ್ಷಣ ಇದೆ, ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಂಡು ಹಗಲು ರಾತ್ರಿ ಚಿಂತೆ ಮಾಡುವ ದುಶ್ಚಿಂತನದ ಸ್ವಭಾವವೂ ಮನಸ್ಸಿಗಿದೆ, ಸಜ್ಜನರನ್ನ ನಿಂದಿಸುವ ಹವ್ಯಾಸ ಇದೆ, ದುರ್ಜನರನ್ನ ಆದರಿಸುವ ಆಸಕ್ತಿ ಇದೆ, ಇನ್ನೊಬ್ಬರನ್ನ ಪೀಡಿಸುವ ಪರಿಪಾಠ ಇದೆ, ಸತ್ಯವನ್ನು ಸುಳ್ಳಾಗಿ ಮಾಡುವ ಬುದ್ಧಿವಂತಿಕೆ ಇದೆ ಮನಸ್ಸಿಗೆ, ಮಾಡಬಾರದ್ದನ್ನು ಮಾಡಬೇಕೆನ್ನುವ ಹಠದ ಸ್ವಭಾವವೂ ಮನಸ್ಸಿಗೆ. ನೋಡಿ, ಮನಸ್ಸೇನು ಸಾಮಾನ್ಯ ಪರಾಕ್ರಮಿಯ. ಒಟ್ಟಾರೆ ಹೇಳೋದಾದರೆ ಮನಸ್ಸು ನಾಚಿಕೆ ಬಿಡಲಿಕ್ಕೂ ಸಿದ್ಧ, ಅಪಮಾನ ಮಾಡಲಿಕ್ಕೂ ಸಿದ್ಧ, ಅಹಂಕಾರಿಯಾಗಲಿಕ್ಕೂ ಸಿದ್ಧ, ಇನ್ನೊಬ್ಬರ ಮನೆ ಹಾಳು ಮಾಡಲಿಕ್ಕೂ ಸಿದ್ಧ. ಹೀಗೆ ಮನಸ್ಸಿನ ದುಸ್ವಭಾವವನ್ನು ಹೇಳಲಿಕ್ಕೆ ಹೋದರೆ ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡ ಗ್ರಂಥವಾಗಿಬಿಡ್ತದೆ. ಆದರೂ ಒಳ್ಳೆ ಮನಸ್ಸು ಇದೆಯಲ್ಲ, ಮನಸ್ಸಿಗೆ ಮೃದುತ್ವ ಇದೆ, ಮನಸ್ಸಿಗೆ ಮಾನವೀಯತೆ ಇದೆ, ಮನಸ್ಸಿಗೆ ಮನಸ್ಸಿನ ಮಹತ್ವ ಗೊತ್ತಿದೆ, ಮನಸ್ಸಿಗೆ ತಾಯಿ ತಂದೆಗಳನ್ನು ಪ್ರೀತಿಸುವ ಗುಣ ಇದೆ, ಮನಸ್ಸಿಗೆ ನಾಚಿಕೆಯ ಸ್ವಭಾವ ಇದೆ, ಮನಸ್ಸಿಗೆ ಮಾನಮರ್ಯಾದೆ ಇದೆ, ಮನಸ್ಸಿಗೆ ಮಾಧವನ ಪ್ರಜ್ಞೆ ಇದೆ, ಮನಸ್ಸೇ ಮನಸ್ಸು ಮಾಡಿದರೆ ನಿಶ್ಚಲವಾಗ್ತದೆ, ಮನಸ್ಸು ಸಜ್ಜನರ ಸಂಘವನ್ನು ಬಯಸ್ತದೆ, ಮನಸ್ಸು ಜ್ಞಾನಕ್ಕಾಗಿ ಪ್ರಯತ್ನಿಸುತ್ತದೆ, ಮನಸ್ಸು ಪಾಠ ಪ್ರವಚನಗಳನ್ನು ಮೆಲುಕಾಗ್ತಾ ಇರುತ್ತದೆ, ಮನಸ್ಸು ಸಾಧಾರಣವಾದ ಶಿಕ್ಷಣವನ್ನು ಕರಗತ ಮಾಡಿಕೊಳ್ಳುತ್ತದೆ, ಮನಸ್ಸು ಇನ್ನೊಬ್ಬರನ್ನು ಆಧರಿಸುತ್ತದೆ, ಮನಸ್ಸು ಗುರು ಹಿರಿಯರನ್ನು ಗೌರವಿಸುತ್ತದೆ, ಮನಸ್ಸು ಶ್ರದ್ಧೆಯನ್ನು ಅಳವಡಿಸಿಕೊಳ್ಳುತ್ತದೆ, ಮನಸ್ಸು ಉತ್ತಮ ವಸ್ತುಗಳನ್ನು ಬಯಸುತ್ತದೆ, ಮನಸ್ಸು ಗುಣವಂತರ ಸಂಘ ಮಾಡುತ್ತದೆ, ಮನಸ್ಸು ದೇವರ ಸನ್ನಿಧಿಗೆ ಹೋಗಲಿಕ್ಕೆ ಪ್ರೋತ್ಸಾಹಿಸುತ್ತದೆ, ಮನಸ್ಸು ದೇವರ ಚಿಂತನೆ ಮಾಡುತ್ತದೆ, ಮನಸ್ಸು ಪರರಿಗೆ ಒಳಿತನ್ನು ಬಯಸುತ್ತದೆ, ಮನಸ್ಸು ದಾನ ಮಾಡುವ ಹಾಗೆ ಮಾಡುತ್ತದೆ, ಮನಸ್ಸು ಒಳ್ಳೆಯ ಕೀರ್ತಿಗಾಗಿ ಹಂಬಲಿಸುತ್ತದೆ, ಮನಸ್ಸು ವೈರಾಗ್ಯವನ್ನು ಆಶ್ರಯಿಸುತ್ತದೆ, ಮನಸ್ಸು ಭಗವತ್ ಸಾಧನೆಗೆ ಮುಂದಾಗ್ತದೆ. ಹೀಗೆ ಮನಸ್ಸಿನ ಶ್ರೇಷ್ಠತನವನ್ನು ಹೇಳಲಿಕ್ಕೆ ಹೋದರೆ ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡದಾದ ಗ್ರಂಥ ಆಗ್ತದೆ. ಅದಕ್ಕಾಗಿ ಮನೋಹಿ ದ್ವಿವಿಧಂ ಪ್ರೋಕ್ತಂ ಶುದ್ಧಂಚ ಅಶುದ್ಧಮೇವ ಚಳಿ ಹೇಳಿಬಿಟ್ಟಿದ್ದಾರೆ. ಹೀಗೆ ಮನಸ್ಸಿನ ಒಳ್ಳೆಯ ಸ್ವಭಾವಗಳನ್ನು ಮಾತ್ರ ಗಮನಕ್ಕೆ ತಂದುಕೊಂಡು ಸಮರ್ಥರು ಮನಸ್ಸಿಗೆ ಸಾಧು ಮನಸ್ಸೇ ಹೇಳಿ ಮೃದುವಾಗಿ ತಮ್ಮ ತತ್ವವನ್ನು ಮನೋಬೋಧೆಯಾಗಿ ಬೋಧಿಸ್ತಾ ಇದ್ದಾರೆ. ಕೆಟ್ಟ ಮನಸ್ಸು ಇದೆ, ಒಳ್ಳೆ ಮನಸ್ಸು ಇದೆ, ಮನಸ್ಸು ದ್ವಂದ್ವ ಹೇಳುವುದು ಸಮರ್ಥರಿಗೆ ಗೊತ್ತಿದೆ. ಆ ಕೆಟ್ಟ ಮನಸ್ಸನ್ನು ಅವರು ನೋಡ್ತಾನೇ ಇಲ್ಲ. ಒಳ್ಳೆಯವರು ಯಾವಾಗಲೂ ಒಳ್ಳೆಯದನ್ನೇ ನೋಡ್ತಾರೆ. ಹಾಗೆ ಸಮರ್ಥರು ಆ ಮನಸ್ಸು ಬಹಳ ಒಳ್ಳೆಯದಿದೆ ಹೇಳಿ ಸಂಬೋಧಿಸ್ತಾ, ಮನಾ ಸಜ್ಜನ, ಮನಸ್ಸೇ ನೀನು ಸಜ್ಜನನಾಗಿದ್ದೆ, ಬಹಳ ಒಳ್ಳೆಯವನಿದ್ದೆ ನೀನು, ಅದಕ್ಕಾಗಿ ನಿನಗೆ ನಾನು ಬೋಧಿಸ್ತಾ ಇದ್ದೇನೆ ಹೇಳಿ ಮನೋಬೋಧೆಯನ್ನು ಅವರು ಆರಂಭಿಸಿದ್ದಾರೆ. ಹಿಂದಿನ ತರಗತಿಯಲ್ಲಿ ಮನೋಬೋಧೆಯ 2 ಓವಿಗಳ ಅರ್ಥ ವಿವರಣೆಯನ್ನು ನಾವು ಕೇಳಿದ್ದೇವೆ. ಮುಂದಿನ 3ನೆಯ ಓವಿ ಅಂದರೆ ಸಮರ್ಥರು ಹೇಳ್ತಾರೆ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಪುಢೇ ವೈಖರಿ ರಾಮ ಆದೇವದಾವ ಸದಾಚಾರ ಹಾಥೋರ ಸೋಡು ನಯೇತು ಜನಿತೋ ಚಿತೋ ಮಾನವಿ ಧನ್ಯ ಹೋತೋ. ಜಯ ಜಯ ರಘುವೀರ ಸಮರ್ಥ. ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ದೇವರನ್ನ, ಶ್ರೀರಾಮನನ್ನ ಸ್ಮರಿಸಬೇಕು ಹೇಳ್ತಾರೆ. ಮನಸ್ಸಿಗೆ ಮೊದಲು ದೇವರನ್ನ ಸ್ಮರಿಸಿ ಭಜನೆ ಸ್ತೋತ್ರಾದಿಗಳನ್ನು ಉಚ್ಚರಿಸಬೇಕು, ಆಮೇಲೆ ಜನರೊಂದಿಗೆ ಮಾತಾಡಲಿಕ್ಕೆ ಶುರು ಮಾಡಬೇಕು. ಇದು ಶ್ರೇಷ್ಠವಾದ ಸದಾಚಾರ, ಬಹಳ ದೊಡ್ಡದು ಇದು, ಇದನ್ನು ಬಿಡಬಾರದು. ಹೀಗೆ ವರ್ತಿಸುವ ಮನುಷ್ಯನೇ ಜಗದಲ್ಲಿ ಧನ್ಯನಾಗ್ತಾನೆ. ಬೆಳಗಾಗ್ತಲೇ ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ಮನಸ್ಸಿನಲ್ಲಿ ಶ್ರೀರಾಮನ ಚಿಂತನೆ ನಡೆಸಬೇಕು. ಕತ್ತಲೆ ಕಳೆದು ಮುಂಜಾವು ಆಗ್ತಾ ಇರುವ ಹಾಗೆ ಎದ್ದು ಭಗವಂತನಾದ ಶ್ರೀರಾಮನ ಚಿಂತನೆ ಮಾಡುವಳು ಮನಸ್ಸಿಗೆ ಹೇಳ್ತಾರೆ. ನೋಡಿ, ಎದುರಿಗೆ ಕಾಣುವಂತ ಆತ್ಮನ ಪ್ರಭೆಯನ್ನು ನೋಡ್ತಾ ಸದ್ಗುರುವು ಕೊಟ್ಟ ನಾಮದ ಸ್ಮರಣೆಯನ್ನು ಮಾಡು. ಪ್ರಭೆ ಕಾಣಿಸದಿದ್ರೂ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಕೋಳಿ ಕೂಗಿದ ಕ್ಷಣವಾದರೂ ಎದ್ದು ಸದಾ ಕರುಣಾಳವಾದ ಶ್ರೀರಾಮನನ್ನ ಸ್ಮರಿಸು ಸಮರ್ಥ ಹೇಳ್ತಾರೆ. ಕೋಳಿಗಳು ಬೆಳಗಾಗ್ತಲೇ ಜನರನ್ನ ನಿದ್ರೆಯಿಂದ ಎಚ್ಚರಿಸ್ತಾವೆ. ಆ ಕೋಳಿಗಳು ಹೇಳ್ತಾವಂತೆ, ನಾನು ಮಾತನಾಡಲಿಕ್ಕೆ ಬರದ ಪ್ರಾಣಿಯಾದರೂ ನಿನ್ನಷ್ಟು ಬುದ್ಧಿ ನನ್ನಲ್ಲಿ ಇಲ್ಲದಿದ್ರೂ ಸಹ
ನಾನು ಮುಂಜಾವಿನಲ್ಲೇ ಎದ್ದು ಬಿಡ್ತೇನೆ. ನಿನಗೆ ಬುದ್ಧಿ ಇದೆ, ಒಳ್ಳೆ ಮನಸ್ಸಿದೆ, ಎಲ್ಲ ಇದೆ, ಆದರೂ ನೀನು ಆ ಮುಂಜಾವಿನಲ್ಲಿ ಹೇಳ್ತಾ ಇಲ್ಲ. ನಾನು ಪ್ರಾಣಿಯಾದರೂ ಹೇಳ್ತೇನೆ, ಹೇಳ್ತದಂತೆ. ಆದರೆ ನಾನು ಮುಂಜಾವಿನಲ್ಲಿ ಎದ್ರೂ ಸುಮ್ಮನೆ ಇರುವುದಿಲ್ಲ. ಏನ್ ಮಾಡ್ತೇನೆ? ಮನುಷ್ಯನೇ ನಿನ್ನನ್ನೂ ಸಹ ಎಚ್ಚರಾಗು ಎಚ್ಚರಾಗು ಹೇಳಿ ಕೋ 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 ಹೇಳಿ ಕೂಗಿ ಎಬ್ಬಿಸ್ತೇನೆ. ಇಷ್ಟು ನಾನು ಕೂಗಿದ್ರೂ ನೀನು ಹೇಳ್ತಾ ಇಲ್ಲ ಹೇಳಿ ಕೋಳಿ ಹೇಳ್ತದೆ. ನೀನು ಕೀಳು ಜನ್ಮದಲ್ಲಿ ಹುಟ್ಟಿದವನಲ್ಲ, ಮನುಷ್ಯನು ಪ್ರಾತಃ ಕಾಲದಲ್ಲಿಯೇ ಇದ್ದು ನಾಮಸ್ಮರಣೆ ಮಾಡು. ಆಮೇಲೆ ಮನದಲ್ಲಿಯೇ ನಾಮವನ್ನು ಸ್ಮರಿಸ್ತಾ ಪ್ರಾಪಂಚಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗು ಹೇಳಿ ಸಮರ್ಥ ಹೇಳ್ತಾರೆ. ಯಾಕೆ ಕೇಳಿದರೆ ಆ ಬೆಳಗಿನ ಆ ಕಾಲ ಅಂದರೆ ಅಷ್ಟು ಅದ್ಭುತವಾದ ಕಾಲ. ಬ್ರಾಹ್ಮೀ ಮುಹೂರ್ತೆ ಯಾ ನಿದ್ರಾ ಸಾ ಪಾಪಕಾರಣಿ ಹೇಳ್ತಾರೆ. ಬ್ರಾಹ್ಮೀ ಮುಹೂರ್ತದಲ್ಲಿ ಮಾಡುವ ನಿದ್ರೆ ಏನಿದೆಯೋ ಅದು ಪಾಪವನ್ನುಂಟು ಮಾಡುವಂಥದ್ದು. ಅಂತಹ ವೇಳೆಯಲ್ಲಿ ಎದ್ದು ಕುಳಿತು ಶ್ರೀರಾಮನನ್ನ ಚಿಂತಿಸಬೇಕಂತೆ. ಪಾಪವನ್ನುಂಟು ಮಾಡುವ ವೇಳೆಯಲ್ಲಿ ಶ್ರೀರಾಮನನ್ನ ಸ್ಮರಿಸಿದರೆ ಪಾಪದ ಬದಲು ಪುಣ್ಯವೇ ಸಂಭವಿಸುತ್ತದೆ. ನೀನು ಉತ್ತಮವಾದ ಮನಸ್ಸು, ಪ್ರಾತಃ ಕಾಲದಲ್ಲಿ ಪರಮಾತ್ಮನ ಚಿಂತನೆ ಮಾಡಿದರೆ ಇಡೀ ದಿನ ಆ ಭಗವತ್ ಚಿಂತನೆ ನಿನಗೆ ಒಳ್ಳೆಯದನ್ನೇ ಮಾಡಿಕೊಡುತ್ತದೆ. ಸೂರ್ಯನು ಮೂಡುತ್ತ ಪೂರ್ವಕ್ಕೆ ಮತ್ತಿರುಳ ಕತ್ತಲೆಯ ಕಳೆಯುವುದಕ್ಕೆ. ಸೂರ್ಯನು ಪೂರ್ವದ ದಿಶೆಯಲ್ಲಿ ಕತ್ತಲೆಯ ಆವರಣವನ್ನ ಸರಿಸ್ತಾ ಮೂಡುತ್ತಾ ಇದ್ದಾನೆ. ಸಮರ್ಥ ಹೇಳ್ತಾರೆ, ಜ್ಞಾನ ಸೂರ್ಯನಾದ ಪರಮಾತ್ಮನು ಸೂರ್ಯನ ಬೆಳಕನ್ನೂ ಮೀರಿ ನಿನ್ನ ಮುಂದೆ ಬಂದು ನಿಲ್ತಾನೆ. ಅದಕ್ಕಾಗಿ ನೀನು ಈ ಬ್ರಾಹ್ಮೀ ಮುಹೂರ್ತದ ಕಾಲವನ್ನ ಸುಪ್ರಭಾತವನ್ನಾಗಿ ಮಾಡಿಕೊಂಡು ಭಗವಂತನನ್ನ ಭಜಿಸು. ಜಗದ ಅಂಗಳವನ್ನೆಲ್ಲ ಆ ಆದಿತ್ಯನು ಅಂದರೆ ಸೂರ್ಯನು ಪ್ರಭಾತದ ಪ್ರಕಾಶದಿಂದ ಆವರಿಸ್ತಾ ಇರುವಾಗ ಎಲೆ ಮನಸ್ಸೇ ನೀನು ಯಾಕೆ ಮಲ್ಕೊಂಡಿರ್ತಿ? ನೋಡಿ, ಬೆಳಗಾದದ್ದು ಗೊತ್ತಾದರೂ ನಾವು ಇನ್ನೂ ಬೆಳಗಾಗಲಿ, ಮತ್ತಷ್ಟು ಬೆಳಗಾಗಲಿ ಹೇಳಿ ಹೇಳ್ತಲೇ 8 ಗಂಟೆ ಆಗಿಬಿಡುತ್ತದೆ, 9 ಗಂಟೆ ಆಗಿಬಿಡುತ್ತದೆ ಹೇಳೋದು. ಪ್ರಭಾತ ಕಾಲವನ್ನೇ ನೋಡದಂತ ಅನೇಕಾನೇಕ ಜನರು ನಮ್ಮ ಕಣ್ಮುಂದೆ ಇರ್ತಾರೆ. ಹಿರಿಯರು, ತಂದೆ ತಾಯಿಗಳು ಏನ್ ಮಾಡ್ತಾರೆ? ಬೆಳಿಗ್ಗೆ ಎದ್ದು ಮಗ ಹೇಳೋ ಬೆಳಗಾಯ್ತು, ಶಾಲೆಗೆ ಹೋಗೋದಿದೆ, ಬೇಗ ಎದ್ದು ಸ್ನಾನ ಮಾಡಿ ತಯಾರಾಗೋ ಹೇಳ್ತಾರೆ. ಕೆಲವರು ಆಫೀಸಿಗೆ ಹೋಗುವಂಥವರಿದ್ರೆ ತಾಯಿ ಅಥವಾ ಪತ್ನಿ ಇವರು ಎಚ್ಚರಿಸ್ತಾರೆ, ಬೇಗ ಹೇಳಿ ಹೊತ್ತಾಯ್ತು, ಆ ಕೆಲಸ ಇದೆ ಈ ಕೆಲಸ ಇದೆ ಹೇಳಿ ಹೇಳ್ತಾನೆ ಇರ್ತಾರೆ. ಆದರೆ ಆ ಎಚ್ಚರದ ಹಿರಿಯರ ಧ್ವನಿ ಕೆಲವರಿಗೆ ಕಿರಿಕಿರಿಯಾಗಿ ಕಾಣಿಸ್ತದೆ. ಬೆಳಗಾಗಿ ಏನು ಕೊರಿತಾಳೆ ಇವಳು ಹೇಳಿ ಮತ್ತಷ್ಟು ಹೊದಿಕೆಯನ್ನು ಎಳಕೊಂಡು ಮಲಗ್ತಾರೆ. ಕೋಳಿ ಕೂಗುವುದನ್ನಂತೂ ಕೇಳಿಸ್ಕೊಳ್ಳೋದೇ ಇಲ್ಲ ಅವರು. ತಾಮಸಿಕವಾದ ಕತ್ತಲೆಯಲ್ಲಿ ಮುದುಡಿಕೊಂಡು ಮಲಗುವ ಆಸೆ ಮನಸ್ಸಿಗಿದೆ. ಅಜ್ಞಾನದ ಕತ್ತಲಲ್ಲೇ ಮಲ್ಕೊಂಡು ಆಲಸ್ಯದ ಮಹಾಪ್ರತಾಪವನ್ನು ತೋರಿಸ್ತಾ ಇರ್ತಾರೆ ಜನರು. ಇದೆಲ್ಲ ಮನಸ್ಸಿನ ಒಂದು ಸ್ಥಿತಿ, ತಾಮಸಿಕ ಸ್ಥಿತಿ. ಮನಸ್ಸು ತಾಮಸಿಕ ಗುಣವನ್ನು ಹೆಚ್ಚಾಗಿ ಅವಲಂಬಿಸಿದ್ರಿಂದಲೇ ಹೀಗಾಗ್ತಾ ಇದೆ. ಬೆಳಗ್ಗೆ ಏಳುವ ಅಭ್ಯಾಸವನ್ನು ಮಾಡ್ಕೊಂಡು ಬಿಟ್ರೆ ಏನು ಆನಂದ ಸಿಗ್ತದೆ ಅದು ಅನುಭವಿಸಿದವನಿಗೆ ಗೊತ್ತು. ಅದಕ್ಕಾಗಿ ಶ್ರೀ ಸಮರ್ಥರು ಹೇಳ್ತಾರೆ, ಮನಸ್ಸೇ ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀರಾಮನನ್ನ ಸ್ಮರಿಸು. ಶ್ರೀರಾಮ ಎಂಬ ಸೂರ್ಯನು ತನ್ನ ತತ್ವದ ನುಡಿಗಡಣದಿಂದ ಅಜ್ಞಾನದ ಕತ್ತಲೆಯನ್ನು ಕಳೆದು ಆತ್ಮ ಪ್ರಬೋಧದ ಪ್ರಕಾಶವನ್ನು ಬೀರ್ಲಿಕ್ಕೆ ಸಿದ್ಧನಾಗಿದ್ದಾನೆ. ರಾಮನು ಮಲಗುವುದೇ ಇಲ್ಲ, ಅವನು ಜಿತನಿದ್ರ, ನಿದ್ರೆಯನ್ನು ಗೆದ್ದಿದ್ದಾನೆ ಅವನು. ಬೆಳಗೆದ್ದು ಯಾರು ತನ್ನ ಸ್ಮರಣೆ ಚಿಂತನೆ ಮಾಡ್ತಾರೋ ಅವರಿಗೆ ಪ್ರಾತಃ ಪ್ರಸಾದವನ್ನು ಕರುಣಿಸಲಿಕ್ಕಾಗಿ ರಾಮನು ಕಾಯ್ತಾ ಇದ್ದಾನೆ. ಇಲ್ಲೇ ಮನಸ್ಸೇ, ಇಂತಹ ವೇಳೆಯಲ್ಲಿ ನೀನೇನ್ ಮಾಡಬೇಕು? ಕತ್ತಲೆ ಎಂಬ ಕರಿಮುಸುಕನ್ನ ಜಾಡಿಸಿ ಎದ್ದೇಳು, ರಾಮನ ಚಿಂತನೆ ಮಾಡು. ಪ್ರಭಾತ ಕಾಲದಲ್ಲಿ ನೀನು ಮುದಗೊಂಡು ಅರಳುತ್ತಾ ಅಳಿವಿರದ ಆನಂದ ಮೂರ್ತಿ ಎನಿಸಿದ ಕೌಸಲ್ಯ ಕಂದನನ್ನ ಸ್ಮರಿಸು. ನಲ್ಗುಣಗಳ ನಿರ್ಮಲತೆಯಿಂದ ಕಾಣುವ ನೀಲಮೇಘ ಶ್ಯಾಮನನ್ನ ಸ್ಮರಿಸು. ಭಗವಂತನಾದ ಶ್ರೀರಾಮನ ಎಡಬಿಡದ ಅನುಗ್ರಹಕ್ಕಾಗಿ ಅವನನ್ನು ನೀನು ಚಿಂತಿಸಬೇಕು. ಜಗತ್ತಿನ ಎಲ್ಲ ಹಿರಿಯ ಕಿರಿಯ ಸಂಗತಿಗಳು ಯಾರಿಂದ ಯಾರ ಅಸ್ತಿತ್ವದಿಂದ ನಡೀತಾ ಇದ್ದಾವೋ, ಯಾವಾತನ ದರ್ಶನವನ್ನ ಆಶ್ಚರ್ಯ ಹೇಳಿ ಋಷಿಮುನಿಗಳು ಆಶ್ಚರ್ಯದ ಉದ್ಗಾರವನ್ನು ಎತ್ತುತ್ತಾ ಇದ್ದಾರೋ ಅಂತಹ ಶ್ರೀರಾಮನ ದರ್ಶನವನ್ನ ಈ ಬೆಳಗಿನ ಸಮಯದಲ್ಲಿ ಸಚ್ಚಿಂತನದ ಮೂಲಕ ನೀನು ಮಾಡಬಾರದೇ ಹೇಳಿ ಮನಸ್ಸಿ ಹೇಳ್ತಾರೆ. ಎಲೆ ಸಾಧು ಮನಸ್ಸೇ,
ಅಯೋಧ್ಯೆಯ ದೊರೆಯ ಚಲುವ ರೂಪವನ್ನ, ಮುಗುಳು ಮೋರೆಯ ತುಂಬು ನಳಿನದೋಳಿನ ತಾವರೆ ಗಣ್ಣಿನ ಮದ್ದಾನೆಯ ನಡೆಯ ಲೋಕಕ್ಕೆಲ್ಲ ಒಪ್ಪಾದ ಇಂದ್ರನೀಲ ಮಣಿಯಂತೆ ಹೊಳೆವ ತನುವನ್ನ ಒಮ್ಮೆ ನೋಡು. ನೋಡಿ ಎಷ್ಟು ಪ್ರೀತಿಯಿಂದ ಮನಸ್ಸಿಗೆ ರಾಮನು ಇಷ್ಟು ಸುಂದರವಾಗಿದ್ದಾನೆ. ಬೆಳಗ್ಗೆ ಎದ್ದು ನೋಡು ಅವನನ್ನ ಮನಸ್ಸಿನ ಮೂಲಕವಾಗಿ, ನಿನ್ನಲ್ಲಿಯೇ ಕಾಣ್ತಾನೆ. ಸ್ಮರಣೆಗೊಲಿದು ಕರುಣೆಯ ನೋಟ ಬೀರುವಂತ ಭೀಮ ಪರಾಕ್ರಮದ ರಾಮನನ್ನ ನೀನು ಚಿಂತಿಸಿದ್ರೆ ನೀನೂ ಕೂಡ ರಾಮನಾಗ್ಬಿಡ್ತೀನಿ. ಅವನ ಪಾದಚಿಂತನೆಯ ಸಾತ್ವಿಕವಾದ ರಸ ರುಚಿಯನ್ನ ಒಮ್ಮೆ ನೀನು ಚಿಂತಿಸು, ಒಮ್ಮೆ ನೀನು ಸವಿ. ಮನಸ್ಸೇ, ಏನು ಬಣ್ಣಿಸಬೇಕು ನನ್ನ ರಾಮನನ್ನ? ಇದು ಸಮರ್ಥರು ಕೇಳ್ತಾರೆ. ಮರಳಿ ಮರಳಿ ಮಣಿದೆರಗುವ ಭಾವದಲ್ಲಿ ಭವ್ಯನಾಗಿ ಕಾಣುವ ಕೋದಂಡರಾಮನ ಚೆಲುವನ್ನ ನಾನು ಎಷ್ಟು ಹೇಳಿ ಬಣ್ಣಿಸಿದೆ. ಚಿತ್ತವೆಂಬ ಸರೋವರದಲ್ಲಿ ರಾಜಹಂಸನಾಗಿ ಶ್ರೀರಾಮನು ಆನಂದ ಮಾತ್ರನಾಗಿ ಕಾಣಿಸ್ತಾ ಇದ್ದಾನೆ. ಯಾಕೆ ನೋಡ್ತಾ ಇಲ್ಲ ನೀನು? ಕೆನ್ನೈದಿಲೆಯ ಚೆಲುವನ್ನ ಗೆಲಿದ ಚಂದದ ತನುಬಣ್ಣ ಉಳ್ಳವನನ್ನ, ಚಂದ್ರನಂತ ಮುದ್ದು ಮುಗುಳು ಮೋರೆಯವನನ್ನ, ಅರಳಿದ ತಾವರೆಯ ಕಣ್ಣುಳ್ಳವನನ್ನ ಮನಸ್ಸೇ ನೀನು ಚಿಂತಿಸಿದ್ರೆ ನಿನ್ನ ಚಿತ್ತ ಚಿನ್ಮಯವಾಗಿಬಿಡ್ತದೆ, ಚಿತ್ಸ್ವರೂಪವಾಗಿಬಿಡ್ತದೆ. ಮನಸ್ಸೇ, ಪ್ರಾತಃ ಕಾಲ ಆಗ್ತಾ ಇದೆ, ಕಾಮವನ್ನ ಬಿಟ್ಟು ರಾಮನನ್ನ ಚಿಂತಿಸು. ಈ ಸುಪ್ರಭಾತದ ಶುಭ ವೇಳೆಯಲ್ಲಿ, ಶುಭ ಸಮಯದಲ್ಲಿ ರಾಮಚಿಂತನದ ಸರೋವರದಲ್ಲಿ ಮುಳುಗಿ ಮೀತ ಮಡಿಯಾಗು ನೀನು. ರಾಮಚಿಂತನ ಒಂದು ಸ್ನಾನ ಇದೆ, ಮನಸ್ಸಿಗೆ ಒಂದು ಸ್ನಾನ. ಇದನ್ನ ಮಿಂದು ಈ ಸ್ನಾನವನ್ನ ಮಾಡಿ ನೀನು ಮಡಿಯಾಗು. ಉತ್ಥಾನದ ಕ್ರಮವನ್ನಿಟ್ಕೊ. ಎಲ್ಲ ವೇಳೆಯಲ್ಲಿಯೂ ದೇವರ ಸ್ಮರಣೆ ಮಾಡಬಹುದು. ಆದರೆ ಇಲ್ಲಿ ಸಮರ್ಥ ರಾಮದಾಸರು ಪ್ರಭಾತ ಕಾಲದಲ್ಲಿ, ಅಂದರೆ ಪ್ರಾತಃ ಕಾಲವನ್ನೇ ಶ್ರೀರಾಮಸ್ಮರಣೆಗೆ ಯೋಗ್ಯಾಳು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ, ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮನೆಯೊಳು ಈ ಜಗದಂಗಳದೊಳು ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗ್ತಾ ಇದೆ, ಜ್ಞಾನ ಇದೆ, ಎಲ್ಲ ಕಡೆಗೂ ಜ್ಞಾನ ಇದೆ. ಆಧರಿಸಬೇಕು, ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ಹೃದಯದ ತಟ್ಟೆಲಿ ಮನದ ಬತ್ತಿಲಿ ಪದುಮನಾಭನ ಪ್ರೇಮದ ತೈಲದಿ ಮುದದಿ ಎರೆದು ಅಜ್ಞಾನವ ಕಳೆದು ಹೃದಯದೊಳು ಬೆಳಗ್ಗೆ ಪ್ರಕಾಶವ ಜ್ಯೋತಿ ಬೆಳಗುತ್ತಿದೆ. ಹೃದಯದಲ್ಲಿ ಆ ಜ್ಯೋತಿ ಬೆಳಗ್ತಾ ಇದೆ, ಜ್ಞಾನಜ್ಯೋತಿ. ಅಹಂಕಾರದರಿ ನರಕಾಸುರನ ಮಮಕಾರದ ಮೊರನೆಂಬ ದೈತ್ಯನ ಶಿಷ್ಟರ ಕರೆಗೆ ರಾಮ ಬಂದುತ ದುಷ್ಟ ಗುಣದ ಕತ್ತಲೆತ ಹರಿಸುತ್ತ ಜ್ಯೋತಿ ಬೆಳಗುತ್ತಿದೆ. ರಾಮನೆಂಬ ಜ್ಯೋತಿ ಈ ನಮ್ಮ ನಾಡಿನಲ್ಲಿ ಬೆಳಗ್ತಾ ಇದೆ, ನಮ್ಮ ದೇಶದಲ್ಲಿ. ಪ್ರಕೃತಿ ಮಾತೆಯ ಮುಂಜಾನೆಯ ಸಂದೇಶ ಬಹಳ ಸುಂದರವಾಗಿರ್ತದೆ. ಪ್ರತಿನಿತ್ಯ ಸೂರ್ಯನು ಉದಯಿಸುವಂತ ಸಮಯಕ್ಕೆ ಕತ್ತಲನ್ನು ಸರಿಸ್ತಾ ಭೂಪ್ರದೇಶವನ್ನ ಬೆಳಕಿನಿಂದ ಸ್ಪರ್ಶ ಮಾಡಲಿಕ್ಕೆ ಅವನ ಕಿರಣಗಳು ಬರ್ತಾ ಇರ್ತವೆ, ಸೂರ್ಯ ರಶ್ಮಿಗಳು ಹೇಳ್ತೇವೆ ನಾವು. ಆಗಲೇ ಹಕ್ಕಿಗಳು ತಮ್ಮ ಚಿಕ್ಕ ಚಿಕ್ಕ ಗೂಡುಗಳಿಂದ ಎದ್ದು ಬಂದು ಮಧುರವಾದ ಸ್ವರಗಳಿಂದ ಹೊಸ ದಿನವನ್ನ ಸ್ವಾಗತಿಸುತ್ತವೆ. ದಿನಾಲೂ ಹಕ್ಕಿಗಳು ಆ ಹೊಸ ದಿನವನ್ನ ಸ್ವಾಗತಿಸ್ತಾ ಇರ್ತವೆ, ಆಧರಿಸ್ತಾ ಇರ್ತವೆ. ಯೋಗಿಗಳಿಗೆ, ಕವಿಗಳಿಗೆ, ತತ್ವಚಿಂತಕರಿಗೆ ಮತ್ತು ತಮ್ಮ ಜೀವನ ಸಫಲಗೊಳಿಸಿಕೊಳ್ಳಬೇಕು ಹೇಳಿ ಇಚ್ಛಿಸುವಂತ ಎಲ್ಲ ಸಾಧಕರಿಗೆ ಪ್ರಕೃತಿ ಮಾತೆ, ಇದೋ ಎದ್ದೇಳಿ, ನಿಮಗೆ ಸ್ಫೂರ್ತಿದಾಯಕವಾದ ಪರ್ವಕಾಲ ಇದು, ಏಳಿ ಎದ್ದೇಳಿ ಹೇಳಿ ತಾಯಿ ಮಗುವನ್ನು ಕರೆದು ಎಬ್ಬಿಸಿದ ಹಾಗೆ ಕರಿತಾ ಇದ್ದಾಳೆ ಪ್ರಕೃತಿ ಮಾತೆ. ಬೆಳಗುಜಾವದ ಅಮೃತಮಯ ಘಳಿಗೆಯಲ್ಲಿ ಲಕ್ಷ್ಮೀನಾರಾಯಣನ ಭಾಗ್ಯದಾಯಕವಾದ ಭಂಡಾರದ ಬಾಗಿಲು ತೆರೆದಿರ್ತದಂತೆ. ನೋಡಿ, ಬೆಳಗುಜಾವದ ಅಮೃತಮಯ ಘಳಿಗೆ ಇದು. ಅಲ್ಲಿ ಲಕ್ಷ್ಮೀನಾರಾಯಣನ ಪರಮ ಸೌಭಾಗ್ಯದಾಯಕವಾದ ಆ ಭಂಡಾರದ ಬಾಗಿಲು ತೆರೆದಿರುತ್ತದೆ. ಭಾಗ್ಯಶಾಲಿಗಳು ಬೇಗನೆ ಎದ್ದು ತಮಗೆ ಬೇಕಾದಷ್ಟು ಸೌಭಾಗ್ಯ ರತ್ನಗಳನ್ನು ಆರಿಸಿಕೊಳ್ಳಬಹುದಂತೆ. ಮೂರ್ಖರೋ, ಸೋಮಾರಿಗಳೋ, ಭಾಗ್ಯಹೀನರು ಎಷ್ಟು ಹೊತ್ತಾದರೂ ಮಲ್ಕೊಂಡೇ ಇರಬಹುದು ಹೇಳಿ ಪ್ರಕೃತಿ ಮಾತೆ ತಿಳಿಸ್ತಾ ಇದೆ. ಶ್ರೀಮದ್ ಭಾಗವತದಲ್ಲಿ ಮಾತು ಬರುತ್ತದೆ, ಬ್ರಾಹ್ಮಣೇ ಮೂರ್ತೆ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನಕರಣ ಸ್ವಾತ್ಮಾನಂ ತಮಸಃ ಪರ. ಶ್ರೀಹರಿ ಬ್ರಾಹ್ಮೇ ಮುಹೂರ್ತದಲ್ಲಿ ಎದ್ದು ನಿರ್ಮಲ ಜಲದಿಂದ ಶುದ್ಧಗೊಳ್ತಾನಂತೆ. ಶರೀರ ಪ್ರಕೃತಿಯಿಂದ ಆಚೆಗಿರುವ ಬೆಳಕಿನ ರೂಪವಾದ ತನ್ನ ಆತ್ಮದ ಚಿಂತನೆ ಮಾಡ್ತಾ ಇದ್ದಾನೆ ಹೇಳಿ ವ್ಯಾಸರು ಶ್ರೀಕೃಷ್ಣನ ಉತ್ಥಾನ ಕ್ರಮವನ್ನು ವರ್ಣಿಸುತ್ತಾರೆ.
ಶ್ರೀಕೃಷ್ಣನು ಬಹಳ ಬೇಗ ಹೇಳ್ತಿದ್ದ. ಎದ್ದು ಅವನು ನಿರ್ಮಲವಾದ ಜಲದಿಂದ ಶುದ್ಧಿಗೊಳ್ತಿದ್ದ. ಅಂದರೆ ಶರೀರ ಶುದ್ಧಿಯನ್ನು ಮಾಡ್ಕೊಳ್ತಿದ್ದ. ಯಾವ ಪ್ರಕೃತಿಯಿಂದ ಆಚೆಗಿರುವ ಬೆಳಕಿನ ರೂಪವಾದ ಆತ್ಮನ ಚಿಂತನೆಯನ್ನು ಮಾಡ್ತಿದ್ದ ಅವನು. ಸೂರ್ಯನು ಉದಯಿಸುವುದಕ್ಕೆ 5 ಗಳಿಗೆಗಷ್ಟು ಮೊದಲಿನ ಕಾಲ ಉಷಕ್ಕಾಲ ಕರೆಯಲ್ಪಡುತ್ತದೆ. ಸೂರ್ಯ ಉದಯ ಆಗುವುದಕ್ಕೆ 5 ಗಳಿಗೆಗಳಷ್ಟು. 1 ಗಳಿಗೆಗೆ 24 ನಿಮಿಷ ಹೇಳ್ತಾರೆ. 5 ಗಳಿಗೆಗಳಷ್ಟು ಮೊದಲಿನ ಕಾಲ ಉಷಕ್ಕಾಲ. ಅರುಣೋದಯ ಕಾಲ ಅಂದರೆ ಸೂರ್ಯೋದಯಕ್ಕೂ 4 ಗಳಿಗೆಗಳ ಮೊದಲಿನ ಕಾಲ. ಉಷಕ್ಕಾಲದಿಂದ ಅರುಣೋದಯ ಕಾಲದ ಒಳಗಿನ ಸಮಯ ಅಂದರೆ ನಾವು ಏಳಬೇಕಾದಂತಹ ಬ್ರಾಹ್ಮಿ ಮುಹೂರ್ತ. ಇಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳದಿದ್ರೆ ಏನಾಗ್ತದೆ? ಬ್ರಾಹ್ಮಿ ಮುಹೂರ್ತ ಯಾನಿದ್ರ ಸಹ ಪಾಪಕಾರಣಿ, ಪಾಪದೋಷಗಳು ಉಂಟಾಗ್ತವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳದೆ ನಿದ್ರಿಸ್ತಾ ಇದ್ರೆ ಅದು ಪಾಪಕಾರಣಿ. ಸೂರ್ಯೋದಯದ ವೇಳೆಯಲ್ಲಿ ಇನ್ನೂ ಮಲಗಿರುವಂಥವರನ್ನ ಅಭ್ಯುದಿತರು ಕರೀತಾರೆ. ಸೂರ್ಯೋದಯದ ಸಮಯದಲ್ಲಿಯೂ ಕೂಡ ಮಲಗಿದ್ದವರನ್ನ ಅಭ್ಯುದಿತ ಕರೀತಾರೆ. ಸೂರ್ಯನು ಮುಳುಗುವಾಗ ಮಲಗಿ ಇರುವವರನ್ನ ಅಭಿನಿರ್ಮುಕ್ತರು ಕರೀತಾರಂತೆ. ಧರ್ಮಶಾಸ್ತ್ರ ಹೇಳ್ತದೆ. ಅಂಥವರನ್ನ ನಿಂದ್ಯರು ಹೇಳಿ ನಿರ್ಣಯಿಸಿಬಿಟ್ಟಿದ್ದಾರೆ. ಮನಸ್ಸೇ, ನಿನಗೆ ಮೊದಲು ಕಷ್ಟವಾಗ್ತದೆ, ಆದರೂ ಏಳುವ ಅಭ್ಯಾಸ ಮಾಡಿಬಿಟ್ರೆ ನಿನಗೆ ಕಷ್ಟವೇ ಅಲ್ಲ. ನೋಡಿ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ ಮನಸ್ಸಿಗೆ ಸಮರ್ಥರು. ಸಾಧ್ಯ ಇಲ್ಲಾಳಾದರೆ ಸೂರ್ಯನು ಹುಟ್ಟುವ 1 ತಾಸು ಮೊದಲಾದರೂ ಹೇಳಬೇಕು. ಅದೂ ಸಾಧ್ಯ ಇಲ್ಲ, ಹೋಗಿ ಸೂರ್ಯನ ಜೊತೆಗಾದರೂ ಎದ್ದು ಬಿಡು. ಇದನ್ನು ಉತ್ತಮ, ಮಧ್ಯಮ, ಅಧಮ ಕಲ್ಪ ಹೇಳ್ತಾರೆ. ಸೂರ್ಯೋದಯದ ನಂತರವೂ ಮಲಕ್ಕೊಂಡೇ ಇರುವುದು ಅಂದರೆ ಪ್ರಕೃತಿ ಮಾತೆಯ ನಿಯಮಕ್ಕೆ ವಿರುದ್ಧ. ಆರೋಗ್ಯವಂತನಾಗಿ ಇರಬೇಕು ಹೇಳುವಂಥವನಿಗೆ 6 ರಿಂದ 7 ತಾಸು ನಿದ್ರೆ ಸಾಕಾಗ್ತದೆ ಹೇಳ್ತಾರೆ. ಬೇಗ ಮಲಗಿ ಬೇಗ ಏಳುವುದು ಉತ್ತಮ. ಮುಂಜಾನೆ ಬೇಗ ಏಳುವುದನ್ನು ತಪ್ಪಿಸಿಕೊಳ್ಳುವುದು ದುರಾಭ್ಯಾಸ. ಬೆಳಗಿನ 1 ತಾಸು ರಾತ್ರಿಯ 2 ತಾಸುಗಳಿಗೆ ಗುಣದಲ್ಲಿ ಸಮಾಳ ಅನಿಸುತ್ತದಂತೆ. ಬೆಳಗ್ಗೆ ಏಳುವಾಗ ಬಲಮಗ್ಗಲಲ್ಲಿ ಏಳಬೇಕಂತೆ. ಎದ್ದು ಕುಳಿತು ಅಂಗೈಗಳನ್ನು ಉಜ್ಜಿಕೊಂಡು ಅವುಗಳನ್ನು ತಮ್ಮ ಮುಖದ ಮುಂದೆ ಹಿಡಿದು ನೋಡ್ಕೊಳ್ಬೇಕಂತೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಯಾಕೆ ಈ ಬೆಳಗಿನ ವಿಚಾರವಾಗಿ, ಬೆಳಗಿನ ಕುರಿತಾಗಿ ನಾವು ಹೇಳಬೇಕು ಅಂದರೆ ಸಮರ್ಥರು ಹೇಳಿಬಿಟ್ಟಿದ್ದಾರೆ. ಪ್ರಭಾತೆ ಮನಿ ರಾಮಚಿನ್, ಪ್ರಭಾತ ಕಾಲಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿ, ನಮಗೆ ಹಿರಿಯರು ಹೇಳಿಕೊಡ್ತಿದ್ರು. ಅಂಗೈಯ ತುದಿಭಾಗದಲ್ಲಿ ಲಕ್ಷ್ಮೀ ಇದ್ದಾಳೆ, ಬೆರಳ ತುದಿಯಲ್ಲಿರುವ ಭಾಗ್ಯ ಸಂಪತ್ತು ಜಾರಿ ಹೋಗದ ಹಾಗೆ ದರ್ಶನ ಮಾಡಿ ಪ್ರಾರ್ಥಿಸಬೇಕಂತೆ ಲಕ್ಷ್ಮಿಯನ್ನು. ಸರಸ್ವತಿ ಮಧ್ಯಭಾಗದಲ್ಲಿದ್ದಾಳೆ, ಅದು ಸ್ಥಿರವಾಗಿ ಇರಬೇಕು. ಕರಮೂಲದಲ್ಲಿ, ಬುಡದಲ್ಲಿ ಗೌರಿಯ ವಾಸ ಇದೆ. ಅದಕ್ಕಾಗಿ ಬೆಳಗು ಜಾವದಲ್ಲಿ ಎದ್ದು ಕರದರ್ಶನ ಮಾಡಿ ಭಗವಂತನನ್ನು ಚಿಂತಿಸಬೇಕು. ಎದ್ದ ಕಾಲಕ್ಕೆ ನಮ್ಮ ಅಂಗೈಗಳಲ್ಲಿ ಶಕ್ತಿ ತುಂಬಿರ್ತದೆ. ಮುಖಕ್ಕೆ ಆ ಶಕ್ತಿಯ ಪೂರೈಕೆ ಆಗುವುದರಿಂದ ಕಣ್ಣುಗಳು ತೇಜಸ್ಸನ್ನು ಪಡ್ಕೊಳ್ಳುವ ಮೂಲಕ ಹೊರಪ್ರಪಂಚದ ಬೆಳಕಿಗೆ ತನ್ನನ್ನು ಹೊಂದಿಸಿಕೊಳ್ಳಲಿಕ್ಕೆ ಕಣ್ಣಿಗೆ ಇದು ಸಹಾಯಕಾರಿಯಾಗ್ತದಂತೆ. ನಾವು ಹೊರಗಿನ ಎಲ್ಲ ಪ್ರಪಂಚದ ದೃಶ್ಯಗಳನ್ನೆಲ್ಲ ನೋಡ್ತೇವೆ ದಿನನಿತ್ಯ. ಅದನ್ನು ನೋಡಲಿಕ್ಕೆ ಒಂದು ವಿಶೇಷವಾದ ತೇಜಸ್ಸು ಉಂಟಾಗ್ತದೆ. ಈ ಎಲ್ಲ ಕಾರಣಗಳಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪಾಪಕಾರಣಿ ಎನಿಸುವ ನಿದ್ರಾದೇವಿಗೆ ನಮ್ಮಲ್ಲಿ ಅವಕಾಶ ಕೊಡದೆ ಎಚ್ಚೆತ್ತುಕೊಂಡು ಭಗವಂತನಾದ ಶ್ರೀರಾಮನ ಚಿಂತನೆ ಮಾಡಿ ಮಾನಸಿಕ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಜೀವನ ಸಾರ್ಥಕಗೊಳಿಸಬೇಕು ಎನ್ನುವ ಸಂದೇಶವನ್ನು ಶ್ರೀ ಸಮರ್ಥರಾಮದಾಸರು ಮನಸ್ಸಿಗೆ ಅಲ್ಲದೆ ಮನುಷ್ಯನಿಗೆ ಕೊಡ್ತಾ ಇದ್ದಾರೆ. ನೋಡಿ, ದಶರಥನ ಆಸ್ಥಾನಕ್ಕೆ ಆಗಮಿಸಿದಂಥ ವಿಶ್ವಾಮಿತ್ರರು ಎಳೆಯ ಬಾಲಕರಾದಂಥ ಶ್ರೀರಾಮಲಕ್ಷ್ಮಣರನ್ನ ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಕೊಡು ದಶರಥನಲ್ಲಿ ಕೇಳ್ಕೊಳ್ತಾರೆ. ದಶರಥನಿಗೆ ಅಷ್ಟು ಚಿಕ್ಕ ಮಕ್ಕಳನ್ನ ಕಾಡಿಗೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ಅವರಿಗೆ ಕಳವಳ ಆಗ್ತದೆ, ಅವನಿಗೆ ಗಾಬರಿ ಆಗ್ತದೆ ದಶರಥನಿಗೆ. ಅದನ್ನು ಅರ್ಥಕೊಂಡಂತಹ ವಿಶ್ವಾಮಿತ್ರರು, ಮಹಾರಾಜ ಶ್ರೀರಾಮನು ಸಾಮಾನ್ಯನಲ್ಲ, ಈತನ ಸಾಮರ್ಥ್ಯ ಬೆಳಗಲಿಕ್ಕೆ ಈಗಲೇ ವಿದ್ಯಾಭ್ಯಾಸಕ್ಕಾಗಿ ಬರಬೇಕು ಹೇಳಿದಾಗ ದಶರಥನ ಮನಸ್ಸು ಹಿಂಜರಿತಾ ಇದ್ರೂ ಕೊನೆಗೆ ಹೇಗೂ ನನ್ನ ಮಕ್ಕಳ ಜೊತೆಯಲ್ಲಿ ಇದ್ದಂಥವರು ಗುರು ವಿಶ್ವಾಮಿತ್ರರು ಹೇಳಿ ಮನಸ್ಸಿಗೆ ತಂದುಕೊಂಡು ಅವರ ಜೊತೆಗೆ ಶ್ರೀರಾಮಲಕ್ಷ್ಮಣರನ್ನು ಕಳಿಸ್ತಾನೆ. ವಿಶ್ವಾಮಿತ್ರರೊಂದಿಗೆ ನಡೆದಂಥ ಅಣ್ಣ ತಮ್ಮಂದಿರು ಶ್ರೀರಾಮಲಕ್ಷ್ಮಣರು ಅಡವಿಯ ಮಾರ್ಗದಲ್ಲಿ ಗುಡ್ಡ ಬೆಟ್ಟಗಳನ್ನು ಹತ್ತಿ ಇಳಿತಾ ಕ್ರಮಿಸಿದ ದೂರ ಏನು ಕಡಿಮೆ ಆಗಿರಲಿಲ್ಲ, ಬಹಳ ದೂರ ಹೋಗಿದ್ರು.
ನಡೆದು ನಡೆದು ದಣಿವಾಗಿ ರಾತ್ರಿ ವಿಶಾಲವಾದ ಬಂಡೆಯೊಂದರ ಮೇಲೆ ಅವರು ಮಲಗಿಕೊಳ್ತಾರೆ. ಮಲಗಿದ ಮೂವರಲ್ಲಿ ಅಂದರೆ ವಿಶ್ವಾಮಿತ್ರರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬಿಡ್ತಾರೆ, ಅವರ ಗುರುಗಳು. ಇನ್ನೂ ಗಾಢ ನಿದ್ರೆಯಲ್ಲಿದ್ದ ಮುದ್ದು ಬಾಲಕ ಶ್ರೀರಾಮನನ್ನ ಕುರಿತು, ಯಾಕಂದರೆ ಅವನು ರಾಜಕುಮಾರ, ಗಾಢ ನಿದ್ರೆ ಬಂದ್ಬಿಟ್ಟಿದೆ ಅವನಿಗೆ, ಹೇಳಲಿಕ್ಕೆ ಆಗಲಿಲ್ಲ. ಆಗ ಶ್ರೀರಾಮನನ್ನ ಕುರಿತು ಮಂಗಳಕರವಾದ ಒಂದು ಪ್ರಾತಶ್ಲೋಕವನ್ನು ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಹೇ ರಾಮ, ರಾಮಚಂದ್ರ, ತಾಯಿ ಕೌಸಲ್ಯೆ ನಿನ್ನನ್ನು ಪ್ರಸವಿಸಿ ಧನ್ಯಳಾದ. ಬೆಳಗಿನ ಸಂಧ್ಯಾಕಾಲ ಸಮೀಪಿಸ್ತಾ ಇದೆ. ಎದ್ದು ಶುಚಿರ್ಭೂತರಾಗಿ ಭಗವಂತನಿಗೆ ಆನ್ಹಿಕವನ್ನು ಸಮರ್ಪಣೆ ಮಾಡುವುದು ಮನುಷ್ಯರಾದ ನಮ್ಮ ಕರ್ತವ್ಯ. ಅದಕ್ಕಾಗಿ ನರಶ್ರೇಷ್ಠನೇ ಎದ್ದೇಳು. ವಿಶ್ವಾಮಿತ್ರರ ಈ ಮಂಗಲಕರವಾದ ಪ್ರಾತಶ್ಲೋಕ ಶ್ರೀರಾಮನನ್ನ ಕರ್ತವ್ಯಕ್ಕಾಗಿ ಎಚ್ಚರಿಸ್ತಾ ಇದೆ. ಶ್ರೀ ಸಮರ್ಥರು ಹೇಳ್ತಾರೆ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ನಂತರ ಅವರು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಪುಢೇ ವೈಖರಿ ರಾಮ ಆಧೀವದಾವ. ಪುಢೇ ವೈಖರಿ ರಾಮ ಆದಿವಾದ. ವೈಖರಿ ಅಂದರೆ ಮಾತನಾಡೋದು. ಪುಢೆ ನಂತರ. ಮೊದಲು ಶ್ರೀರಾಮನನ್ನ ಭಜನೆ ಸ್ತುತಿ ಸ್ತೋತ್ರಗಳೆಂಬ ವೈಖರಿಯ ವಾಣಿಯಿಂದ ಕೀರ್ತಿಸಿ ನಂತರವೇ ಜನರೊಂದಿಗೆ ಮಾತಾಡಬೇಕು. ಅಲ್ಲಿವರೆಗೆ ಮಾತನಾಡಬಾರದು. ಬೆಳಗ್ಗೆ ಏಳಬೇಕಾದ್ರೆ ಭಗವತ್ ಚಿಂತನೆ, ದೇವರ ನೆನಪು, ದೇವರ ಸ್ಮರಣೆ ಮಾಡದೆ ನೇರವಾಗಿ ಲೋಕದ ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದಂತೆ. ಅವರಿವರನ್ನ ನೆನಪು ಮಾಡ್ಕೊಳ್ಬಾರ್ದು. ಮೊದಲು ದೇವರು, ನಂತರ ಜನರು. ದೇವರನ್ನ ಸ್ತುತಿ ಮಾಡಿಯೇ ನಂತರ ಜನರ ಕುರಿತು ಮಾತನಾಡಬೇಕು. ಹೇಳುವಾಗಲೇ ಏನೇನೋ ಮಾತನಾಡ್ತಾ ಮನಸ್ಸನ್ನ ಮಲಿನ ಮಾಡಿಕೊಳ್ಬೇಡ. ಹೇಳ್ತಾ ಇರುವಾಗಲೇ ಯಾರ್ಯಾರಿಗೋ ಬೈತಾ ಹಿಂದಿನ ದಿನ ಆದಂಥ ಕೆಟ್ಟ ಘಟನೆಗಳನ್ನು ಕುರಿತು ಚಿಂತಿಸ್ತಾ ಹೇಳ್ಬೇಡ. ಹಿಂದಿನ ದಿನದಾಗೆ ಇಂದಿನ ದಿನವೂ ನಿನಗೆ ಕೆಟ್ಟದಾಗ್ಬಿಡ್ತದೆ ಹೇಳಿ ಮನಸ್ಸಿಗೆ ಹೇಳ್ತಾರೆ. ಆಮೇಲೆ ಈ ಮೇಲೆ ಹೇಳಿದ ಹಾಗೆ ಭಗವತ್ ಚಿಂತನೆಯನ್ನು ಪ್ರಭಾತ ಕಾಲದಲ್ಲಿ ನೀನು ಮಾಡದಿದ್ದರೆ ವಿಷಯ ಚಿಂತನೆ ನಿನಗೆ ಹತ್ತಿಬಿಡುತ್ತದೆ. ಕಾಲ್ಪನಿಕ ವಿಷಯಗಳೊಂದಿಗೆ ಚೆಲ್ಲಾಟ, ಆಂತರಿಕ ಉದ್ರೇಕದಿಂದ ನಾನಾ ರೀತಿಯ ದುರ್ವೇದನೆ, ಇವುಗಳಲ್ಲಿ ನೀನು ತೊಡಗಿಬಿಟ್ರೆ ಇಂತಹ ನಿರ್ಜೀವ ವಿಷಯ ಕಲ್ಪನೆಗಳಲ್ಲಿ ನೀನು ಅಮೂಲ್ಯವಾದ ವಿಚಾರ ಸಾಮರ್ಥ್ಯವನ್ನು ಹಾಳು ಮಾಡ್ಕೊಂಡು ಬಿಡ್ತೀವಿ. ಸುಖವಾದರೆ ಸುಖದ ಕುರಿತಾಗಿನ ಚಿಂತನೆಯು ಸುಖದಾಯಕ ತಿಳ್ಕೊಳ್ಬೇಡ. ನೋಡಿ, ಸುಖವಾದರೆ ಸುಖದ ಕುರಿತಾಗಿನ ಚಿಂತನೆ ಸುಖವನ್ನು ಕೊಡುವಂತಹದ್ದು ನೀವು ತಿಳ್ಕೊಳ್ಬೇಡ. ನಿದ್ರೆಯಿಂದ ಕಣ್ತೆರೆದಾಗ ಕೀರ್ತಿ ಐಶ್ವರ್ಯಾದಿಗಳ ವಿವಿಧ ಕಲ್ಪನೆಗಳ ಹಿಂದೆ ಓಡುತ್ತಾ ತೊಳಲಾಡುವ ಸ್ಥಿತಿಯನ್ನು ತಂದುಕೊಳ್ಬೇಡ. ಸುಮ್ಮನೆ ಕಲ್ಪನೆ ಎಂಬ ಚೇಳಿನಿಂದ ಕಚ್ಚಿಕೊಂಡು ನರಳಾಡಬೇಡ ಹೇಳ್ತಾರೆ. ಮನುಷ್ಯನು ತನಗೆ ಬರಲಿರುವಂಥ ಸುಖಕ್ಕಿಂತಲೂ ಮೊದಲೇ ಸುಖಪ್ರಾಪ್ತಿಯ ಹಂಬಲದ ಚಿಂತನೆಯ ರೂಪವಾದ ದುಃಖವನ್ನು ಅದಕ್ಕಿಂತ ಹೆಚ್ಚು ಅನುಭವಿಸ್ತಾ ಇದ್ದಾನೆ. ವಿಷಯ ಚಿಂತನೆ ಎಲ್ಲಕ್ಕಿಂತ ಸುಲಭ, ಆಕರ್ಷಕ ಇದೆ, ಹೌದು. ಆದರೆ ಮುಂದೆ ಎಲ್ಲವೂ ಮೋಸವೇ ಸರಿ. ಮನಸ್ಸೇ, ಇದೆಲ್ಲ ನಿನಗೆ ಯಾಕೆ ಬೇಕು? ಸುಮ್ಮನೆ ನಾನು ಹೇಳಿದ ಹಾಗೆ ಪ್ರಭಾತೆ ಮನಿ ರಾಮ ಚಿಂತಿತ ಜಾವ, ಶ್ರೀರಾಮನ ಚಿಂತನೆ ಮಾಡು, ನಂತರ ಜನರ ಜೊತೆಗೆ ಮಾತನಾಡು. ಅದು ಇದ್ದಿದ್ದೇ ನಿಮಗೆ. ಕೊನೆಗೆ ದಿನಪೂರ್ತಿ ಜನರೊಂದಿಗೆ ನೀನು ಮಾತನಾಡೋದಿದೆ, ಯಾಕೆ ಗಾಬರಿ ಪಡುತ್ತೆ? ಆದರೆ ಈ ಪ್ರಾತಃ ಕಾಲದ ಅಮೂಲ್ಯವಾದ ಸಮಯದಲ್ಲಿ ದೇವರನ್ನೇ ಮೊದಲು ಚಿಂತಿಸು, ಸ್ಮರಿಸು. ಇಡೀ ದಿನ ಪ್ರಾಪಂಚಿಕ ವಿಷಯ ವಿಚಾರಗಳಲ್ಲಿ ಮುಳುಗಿದ ನಿನಗೆ ವಿಶ್ರಾಂತಿಯೇ ಇಲ್ಲ. ನಿನಗೆ ವಿಶ್ರಾಂತಿಯ ಸ್ಥಾನ ಅಂದರೆ ಮೃದುವಾದ ಹಾಸಿಗೆಯಿಂದ ಕೂಡಿದ ಮಂಚ ಅಲ್ಲ, ತಿಳ್ಕೊ. ಮಂಚದಲ್ಲಿ ಮಲಗಿ ನಿದ್ರಿಸುವ ಕಾಲವೇ ವಿಶ್ರಾಂತಿಯ ಕಾಲ, ನೀ ತಿಳ್ಕೊಳ್ಬೇಡ. ಶ್ರೀರಾಮನೇ ವಿಶ್ರಾಂತಿಯ ಸ್ಥಾನ. ಶ್ರೀರಾಮನನ್ನ ಭಕ್ತಿಯಿಂದ ಸ್ಮರಿಸಿದರೆ ನಿನಗೆ ಚಿತ್ತ ಶುದ್ಧಿ ಆಗ್ತದೆ, ಚಿತ್ತ ಸಮಾಧಾನ ಆಗ್ತದೆ. ನೀನು ಶಾಂತ ಮನಸ್ಕನಾಗ್ಬಿಟ್ರೆ ನೀನು ಧನ್ಯನಾಗ್ಬಿಡ್ತೆ. ಶಾಂತ ಮನಸ್ಕನಾಗಲಿಕ್ಕೆ ಶ್ರೀರಾಮನ ಚಿಂತನೆ ಮಾಡಬೇಕು. ಅದಕ್ಕಾಗಿ ಮೊದಲು ರಾಮ ಚಿಂತನೆ ಮಾಡೋ, ನಂತರ ಜನರೊಂದಿಗೆ ಮಾತನಾಡೋ ಸಮರ್ಥ ಹೇಳ್ತಾರೆ. ಮುಂದಿನ 2 ಸಾಲುಗಳು ಏನು ಹೇಳ್ತಾವೆ ಕೇಳಿದರೆ, ಸದಾಚಾರ ಥೋರ ಸೋಡು ನಯೇತು ಜನಿತೋಚಿತೋ ಮಾನವಿ ಧನ್ಯ ಹೋತು. ಸದಾಚಾರ. ಮನಸ್ಸೇ, ನೀನು ಈ ರೀತಿಯಾಗಿ ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀರಾಮನ ಚಿಂತನೆ ಮಾಡಿದರೆ ಇದನ್ನ ಸದಾಚಾರ ಹೇಳ್ತಾರೆ. ಸದಾಚಾರ, ಸದಾ ಆಚಾರ. ಯಾವಾಗಲೂ
ಒಳ್ಳೆಯ ಆಚಾರವನ್ನು ಇಟ್ಕೊಂಡಿರು. ಈ ಸದಾಚಾರವನ್ನು ಬಿಡಬೇಡ. ಮನುಷ್ಯರಲ್ಲಿ ನೀನು ಧನ್ಯನಾಗಬೇಕು ಹೇಳಿ ನಿನಗೆ ಇದ್ರೆ ಇಂತಹ ಸದಾಚಾರ ಬಿಡಬೇಡ. ಸಮರ್ಥರು ಮನಸ್ಸಿಗೆ ಬೋಧಿಸ್ತಾ ಇದ್ದಾರೆ. ಉತ್ತಮ ಜನರ ದೃಷ್ಟಿಯಲ್ಲಿ ನೀನು ಉತ್ತಮನೆಂದು ಕರೆಸ್ಕೊಳ್ಬೇಕಾದ್ರೆ ಎಲ್ಲ ಉತ್ತಮ ಆಚಾರಗಳನ್ನು ನೀನು ಇಟ್ಕೊಂಡಿರಬೇಕು. ದುರಾಚಾರವನ್ನು ನಡೆಸ್ತಾ ಸದಾಚಾರಿಯಲ್ಲಿ ಏಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮುಂದಿನ ಓವಿಯಲ್ಲಿ ಶ್ರೀ ಸಮರ್ಥರು ಮನಸ್ಸಿಗೆ ಹೇಳುವ ಮಾತೇನು ನೋಡಿ, ಎಷ್ಟು ಅದ್ಭುತವಾಗಿ ಪ್ರಭಾತ ಕಾಲದಲ್ಲಿ ಶ್ರೀರಾಮನನ್ನ ಚಿಂತಿಸಬೇಕು ಹೇಳ್ತಾರೆ. ಸದಾಚಾರವನ್ನು ಇಟ್ಕೊಂಡು ಹೋಗಬೇಕು ಇಳೆಲ್ಲ ಹೇಳ್ತಾರೆ. ರಾಮನ ಸ್ಮರಣೆ ಮಾಡಿ ನಂತರ ಜನರ ಜೊತೆಗೆ ಮಾತನಾಡು, ಅಲ್ಲಿವರೆಗೆ ಮಾತನಾಡಬೇಡ, ಇದೆಲ್ಲ ಬುದ್ಧಿ ಹೇಳ್ತಾರೆ ಮನಸ್ಸಿಗೆ. ನಂತರ ಶ್ರೀ ಸಮರ್ಥರು 4ನೆಯ ಓವಿಯನ್ನು ಆರಂಭಿಸ್ತಾರೆ. ಮನಾವಾಸನಾ ದುಷ್ಟ ಕಾಮಾನಯೇರೇ ಮನಾ ಸರ್ವಥಾ ಪಾಪ ಬುದ್ಧೀನ ಕೋರೆ ಮನಾ ಧರ್ಮತಾ ನೀತಿ ಸೋಡೋ ನ ಕೋಹೋ ಮನಾ ಅಂತರಿ ಸಾರ ವಿಚಾರ ರಾಹೋ. ಮನ 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 ಮನಸ್ಸನ್ನು ಕರಿತಾ ಇದ್ದಾರೆ. ಮನಸ್ಸಿಗೆ ಕರೆದು ಹೇಳ್ತಾ ಇದ್ದಾರೆ, ಮನಸ್ಸೇ ದುಷ್ಟವಾಸನೆ ಮತ್ತು ಪಾಪ ಬುದ್ಧಿ ಇವುಗಳಿಗೆ ಎಂದಿಗೂ ನೀ ಎಡೆ ಮಾಡಿಕೊಡ್ಬೇಡ. ಸ್ವಧರ್ಮದಲ್ಲಿ ಇರುವುದನ್ನು ಬಿಡಬೇಡ, ನೀತಿಯನ್ನು ಮರಿಬೇಡ. ಸಾರವಸ್ತುವಿನ ವಿಚಾರ ಅಂತಃಕರಣದಲ್ಲಿ ಯಾವಾಗಲೂ ಇರಲಿ. ಮನಸ್ಸೇ, ನಿನ್ನಲ್ಲಿ ದುಷ್ಟವಾದ ಸಂಕಲ್ಪ ವಾಸನೆಗಳು ಎಂದಿಗೂ ಇರಬಾರದು. ದುಷ್ಟವಾಸನೆ ಅಂದರೆ ತನ್ನಷ್ಟಕ್ಕೆ ತಾನೇ ಏನೇನೋ ಕೆಟ್ಟದಾದ ಇಚ್ಛೆಗಳನ್ನು ಇಟ್ಟುಕೊಂಡು ಕಲ್ಪನೆಗಳನ್ನು ಕಟ್ಟಿಕೊಂಡು ಬದುಕುವುದು ದುಷ್ಟವಾಸನೆ. ಅದು ಯಾವಾಗಲೂ ಮನಸ್ಸಿಗೆ ಅಂಟ್ಕೊಂಡೇ ಇರುತ್ತೆ. ಕೆಟ್ಟದಾದ ಕಲ್ಪನೆಗಳೂ ಕೂಡ ದುಷ್ಟವಾಸನೆಯೇ ಸರಿ. ಕೆಟ್ಟದಾದ ಕಾಮನೆಗಳೂ ದುಷ್ಟವಾಸನೆ. ಮನಸ್ಸೇ, ಸಂಬಂಧಿಕನ್ಯಾರೋ ಹೋಗ್ಬಿಟ್ರೆ ಅವನ ಆಸ್ತಿಯೆಲ್ಲ ತನಗೇ ಬರ್ತದೆ ಹೇಳುವ ದುಷ್ಟವಾಸನೆ ದುರಪೇಕ್ಷೆ ನಿನ್ನಲ್ಲಿ ಉಂಟಾಗ್ಬಿಟ್ರೆ ಅವನಿಗಿಂತ ನೀನೇ ಮೊದಲು ಹೋಗ್ಬಿಟ್ರೆ ನಿನ್ನ ಗತಿ ಏನು? ಅದಕ್ಕಾಗಿ ದುಷ್ಟವಾಸನೆಯಲ್ಲಿ ನೀನು ಅವಕಾಶ ಕೊಡಬೇಕು. ಪರಸ್ತ್ರೀ ಪರಧನಾದಿಗಳಲ್ಲಿ ಆಸೆ ಇಟ್ಕೊಂಡ್ರೆ ಅದು ದುಷ್ಟವಾಸನೆಯಾಗಿ ನಿನ್ನ ಅವನತಿಗೆ ಕಾರಣವಾಗ್ತದೆ. ಅತಿಯಾದ ಅಪೇಕ್ಷೆ, ಅತಿಯಾದ ನಿರೀಕ್ಷೆ, ಅತಿಯಾದ ಆಸೆ ಮಾಡ್ತಾ ಕೊಡಬೇಡ. ನೀನು ಅಪೇಕ್ಷೆ ಪಟ್ಟ ವಸ್ತು ನಿನಗೆ ಸಿಗದೇ ಇದ್ರೆ ನೀನೇ ದುಃಖವನ್ನು ಪಡುತ್ತಿ. ನಾಶವಂತ ವಸ್ತುವಿನಲ್ಲಿ ವಿಷಯಗಳಲ್ಲಿ ಮೋಹ ಏನು ಇರುತ್ತದೆಯೋ ಅದು ಕೂಡ ದುಷ್ಟವಾಸನೆಯೇ ಸರಿ. ಇದು ನನ್ನದು, ಇದು ನನಗೇ ಸೇರಿದ್ದು ಹೇಳಿ ವಸ್ತು ವಿಷಯಗಳ ಕುರಿತು ಚಿಂತಿಸುವಂತ ಆ ದುಷ್ಟವಾಸನೆ ನಿನ್ನ ದುರಂತಕ್ಕೆ ಕಾರಣವಾಗ್ತದೆ ಹೇಳಿ ಮನಸ್ಸಿಗೆ ಬೋಧನೆ ಮಾಡ್ತಾರೆ. ಯಾಕಂದ್ರೆ ಸಮರ್ಥರ ದೃಷ್ಟಿಯಲ್ಲಿ ಮನಸ್ಸು ಒಂದು ಚಿಕ್ಕ ಪುಟ್ಟ ಮಗು ಇದ್ದ ಹಾಗೆ. ಅದಕ್ಕಾಗಿ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ. ಆ ಕೆಟ್ಟ ಕಾಮನೆಯೇ ದುಷ್ಟವಾಸನೆ ಎನಿಸ್ತದೆ. ವಾಸನೆ ಅಂದರೆ ಏನು? ನಾವು ಪಡುವ ವಸ್ತು, ಒಡವೆ, ವಿಷಯಾದಿಗಳು ಗಟ್ಟಿಯಾಗಿ ಮನಸ್ಸಿನಲ್ಲಿ ಅಂಟಿಕೊಂಡು ಬಿಡ್ತದೆ. ಅದನ್ನು ದುಷ್ಟವಾಸನೆ. ಮನಸ್ಸಿಗೆ ಅಂಟಿರುವುದೇ ದುಷ್ಟವಾಸನೆ. ಅದು ಜನ್ಮ ಜನ್ಮಾಂತರಕ್ಕೂ ಬಿಡದಂಥ ವಾಸನೆಯಾಗಿಬಿಡ್ತದೆ. ನೋಡಿ, ಯಾವುದೋ ಕೊಳೆತ ಕೆಟ್ಟ ವಾಸನೆ ನಮಗೆ ಬರ್ತಾ ಇದ್ರೆ ನಾವು ಅಲ್ಲಿಂದ ಬೇರೆ ಕಡೆಗೆ ಹೋಗ್ಬಿಡ್ಬಹುದು, ಅಥವಾ ಮೂಗು ಮುಚ್ಚಿಕೊಳ್ಬಹುದು, ಅಥವಾ ಪರಿಮಳ ದ್ರವ್ಯಗಳನ್ನು ಸಿಂಪಡಿಸಿ ಆ ದುರ್ವಾಸನೆಯನ್ನು ಉಗುಲಾಡಿಸಿಕೊಳ್ಳಬಹುದು. ಆದರೆ ಮನಸ್ಸಿಗೆ ಅಂಟಿಕೊಂಡ ಕೆಟ್ಟ ವಾಸನೆ ಏನಿದೆಯೋ ಅದು ಮತ್ತೆ ಜನ್ಮ ಜನ್ಮಾಂತರಕ್ಕೂ ಕಾರಣವಾಗ್ತದೆ, ಜನ್ಮ ಮರಣಗಳಿಗೆ ಕಾರಣವಾಗ್ತದೆ. ದಾಯಾದಾಹ ಸ್ಪೃಹಯಂತಿ ತಸ್ಕರಣಗತಾಂ ಉಷ್ಣಂತಿ ಭೂಮಿ ಭುಜೋ ದೂರೇಣಚ್ಚಲ ಮಾಚರಂತಿ ಹುತ್ಬುಕ್ ಭಸ್ಮೀಕರೋತಿ ಕ್ಷಣಾತ್. ಮನಸ್ಸೇ, ಶ್ರೀಮಂತನ ದಾಯಾದಿಗಳು ತಮಗೆ ಅವನ ಹಣ ಬೇಕು ಆಸೆ ಪಡುತ್ತಾರೆ. ಕಳ್ಳರ ಗುಂಪು ಅದನ್ನು ಕದಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ರಾಜರು ತಮ್ಮ ವಶಪಡಿಸಿಕೊಳ್ಳಿಕ್ಕೆ ಮುಂಚಾಗ್ತಾ ಇರ್ತಾರೆ. ಆದರೆ ಬೆಂಕಿಗೆ ಸಿಕ್ಕರೆ ಎಲ್ಲವೂ ಸುಟ್ಟು ಬೋಧಿಯಾಗ್ತದಲ್ವೇ? ಹಾಗಾಗಿ ನೀನು ದುಷ್ಟವಾಸನೆಯನ್ನು ಇಟ್ಟುಕೊಂಡು ಅಳಿದು ಹೋಗುವ ಪರಧನದ ಆಸೆ ಪಡಬೇಡ. ಸರ್ವಂ ವಸ್ತು ಭಯಾನ್ವಿತಂ ಕ್ಷಿತಿತಲೆ. ಎಲ್ಲ ವಸ್ತುಗಳು ಈ ಭೂಮಿಯಲ್ಲಿ ನಾಶವಂತವೇ ಆಗಿದೆ. ಆದ್ರಿಂದ ಅದು ಭಯವನ್ನೇ ಉಂಟು ಮಾಡುತ್ತದೆ ಹೇಳುವುದನ್ನು ನೆನಪಿನಲ್ಲಿಟ್ಟುಕೊಂಡು ದುಷ್ಟವಾದ ಕಾಮವಾಸನೆಯನ್ನು ಬಿಟ್ಟುಬಿಡು. ಅಸಾರ ಕಲು ಸಂಸಾರೋ ದುಃಖರೂಪಿ ವಿಮೋಹಕ. ಮನಸ್ಸೇ, ಸಂಸಾರವನ್ನೂ ಸಹ ಗಾಢವಾಗಿ ಹಚ್ಕೊಳ್ಬೇಡ. ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಹೋಗು. ಅದು ಸಹ ವಾಸನೆಯಾಗಿ ನಿನ್ನನ್ನು ದುಃಖಕ್ಕೆ ಗುರಿ ಮಾಡುತ್ತದೆ. ಮಹೋಪನಿಷತ್ ಹೇಳ್ತದೆ, ಏ ಶುದ್ಧ ವಾಸನಾ ಭೂಯೋ ನ ಜನ್ಮಾನರ್ಥವಾಗಿನ ಜ್ಞಾನಜ್ಞೇಯಾಸ್ತ ಉಚ್ಯಂತೆ ಜೀವನ್ಮುಕ್ತ ಮಹಾದಿಯ.
ವಾಸನೆಗಳಲ್ಲಿ ಶುದ್ಧ ವಾಸನೆ, ಅಶುದ್ಧ ವಾಸನೆಯಲ್ಲಿ 2 ರೀತಿ ಇದೆ. ಶಾಸ್ತ್ರದಲ್ಲಿ ಆದರೂ 3 ರೀತಿಯ ವಾಸನೆಗಳನ್ನು ಹೇಳ್ತಾರೆ. ದೇಹವಾಸನೆಯಾ ಜಂತೋ ಲೋಕವಾಸನೆಯಾಪಿ ಚ ಶಾಸ್ತ್ರವಾಸನೆಯಾ ಜ್ಞಾನ ಯಥಾವತ್ ಏವ ಜಾಯತೆ. ದೇಹವಾಸನೆಯಿಂದ, ದೇಹವಾಸನೆ ಅಂದ್ರೆ ಏನು? ನಾನು ದೇಹ, ನಾನು ಸುಂದರವಾಗಿದ್ದೇನೆ, ನಾನು ಹಾಗಿದ್ದೇನೆ, ನನ್ನಲ್ಲಿ ಶಕ್ತಿ ಇದೆ, ಹಾಗೆ ಹೀಗೆ ಸಾವಿರಾರು ದೇಹದ ಅಭಿಮಾನ ದುರಭಿಮಾನ ಇಟ್ಕೊಂಡು ಅದರಲ್ಲೇ ಜೀವನ ಕಳ್ಕೊಂಡೋಗುವುದು. ಆ ವಾಸನೆ ಜನ್ಮ ಜನ್ಮಾಂತರಕ್ಕೂ ಬರ್ತದೆ. ದೇಹವಾಸನೆಯಾ ಜಂತು, ಲೋಕವಾಸನೆ. ಲೋಕದಲ್ಲಿ ಹಾಗಾಯ್ತು ಹೀಗಾಯ್ತು, ರಾಜಕೀಯ ಅದು ಇದು ನಮ್ಮ ಕಣ್ಣು ಮುಂದೆ ಕಾಣುತ್ತದೆ. ಹುಚ್ಚಿಡಿಸ್ಕೊಳ್ಳೋದೊಂದು ಬಾಕಿ. ಈ ರಾಜಕೀಯ ವಿಚಾರ ಅದು ಇದು ಸಾವಿರಾರು ಹಾಳು ಹರಟೆಗಳನ್ನು ಮನಸ್ಸು ಹಚ್ಕೊಂಡು ಬಿಡ್ತದೆ. ಏನು ಮಾಡಿದ್ರೂ ಬಿಡುವುದಿಲ್ಲ. ಬೆಳಗ್ಗೆ ಎದ್ದು ಕೂಡಲೇ ದೇವರಿಗೆ ಕೈ ಮುಗಿಯೋದಲ್ಲ, ದೇವರನ್ನು ನೋಡೋದು ಇಲ್ಲ, ದೇವರ ಚಿತ್ರದ ಕಡೆಗೂ ನೋಡೋದಿಲ್ಲ. ಬಂದ ಕೂಡಲೇ ಸಮಾಚಾರ ಪತ್ರಿಕೆ ಬಂದ್ಬಿಡ್ತದೆ, ಅದನ್ನೇ ಬಿಚ್ಚಿ ಹಿಡ್ಕೊಂಡ್ರೆ ಬೆಳಗ್ಗೆ 8 ಗಂಟೆಗೆ ಎದ್ರೆ 9:30ವರೆಗೆ ಅದನ್ನೇ ನೋಡ್ತಾ ಇದ್ದು ಬಿಡ್ತಾನೆ. ಅದು ಲೋಕವಾಸನೆ, ಅದು ಬಿಟ್ಟು ಹೋಗೋದೇ ಇಲ್ಲ. ಶಾಸ್ತ್ರವಾಸನೆ, ನಾನು ಬಹಳ ಶಾಸ್ತ್ರ ಕಲ್ತವನು, ನಾನು ಓದಿದ್ದೇನೆ, ನಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ಉಪನ್ಯಾಸ ಮಾಡ್ತೇನೆ, ಅದು ಇದು ಸಾವಿರಾರು, ಇದು ಶಾಸ್ತ್ರಗಳ ವಾಸನೆ. ಹಾಗೆ ಮಾಡಬೇಕು ಹೀಗೆ ಮಾಡಬಾರದು, ಅದೇ ಭ್ರಮೆಯಲ್ಲಿ ಬಿದ್ದು ಬಿಡುವುದು, ಅದು ಶಾಸ್ತ್ರವಾಸನೆ. ಈ ದೇಹವಾಸನೆಯಿಂದಲೂ ಲೋಕವಾಸನೆಯಿಂದಲೂ ಶಾಸ್ತ್ರವಾಸನೆಯಿಂದಲೂ ಆತ್ಮಜ್ಞಾನ ಅಂದರೆ ಪರಮಾತ್ಮನ ಆಗುವುದಿಲ್ಲ. ಇದು ವಾಸನೆ. ಮನಾವಾಸನಾ ದುಷ್ಟ ಕಾಮಾನ್. ಈ 3 ವಾಸನೆಗಳನ್ನು ನೀನಿಟ್ಟುಕೊಳ್ಬೇಡ, ಸಮರ್ಥ ಹೇಳ್ತಾರೆ. ಇನ್ನು ಮನಾ ಸರ್ವಥಾ ಪಾಪ ಬುದ್ಧಿನ ಕೋರಿ. ಮನಸ್ಸೇ, ನೀನು ಎಂದಿಗೂ ಯಾವ ರೀತಿಯಲ್ಲಿಯೂ ಪಾಪ ಬುದ್ಧಿಯುಳ್ಳವನಾಗಬೇಡ. ಯಾವುದರಿಂದ ಪಾಪದೋಷಗಳು ಉಂಟಾಗ್ತದೆ ಹೇಳಿ ಶಾಸ್ತ್ರಗಳು, ಹಿರಿಯರು, ಗುರುಗಳು ಹೇಳ್ತಾರೋ ಅಂತಹ ಪಾಪದೋಷಗಳಿಗೆ ಕಾರಣವಾದ ಕೆಲಸವನ್ನು ಯಾವತ್ತೂ ಮಾಡಬೇಡ, ಸಂಕಲ್ಪವನ್ನು ಮಾಡಬೇಡ. ಕೇವಲ ಪಾಪ ಕರ್ಮಗಳನ್ನು ಮಾಡಬಾರದು ಹೇಳಿ ನಾ ಹೇಳ್ತಾ ಇಲ್ಲ, ಪಾಪಕರ್ಮ ಮಾಡಬೇಕೊಳ್ಳುವ ಸಂಕಲ್ಪವನ್ನು ಮಾಡಬೇಡ. ಈ ರೀತಿಯ ವಿಚಾರವನ್ನು ಎಂದಿಗೂ ಮಾಡಬೇಡ. ಎಂದಿಗೂ ಪಾಪ ಬುದ್ಧಿಯನ್ನು ಇಟ್ಟುಕೊಂಡು ಪರಸ್ತ್ರೀಯರನ್ನು ನೋಡಬೇಡ. ಪಾಪದಿಂದ ಬಂದ ಹಣವನ್ನು ಮುಟ್ಟಬೇಡ. ಪಾಪಿ ಜನಗಳ ಮಧ್ಯೆ ಇರಬೇಡ, ನಿನಗೂ ಅಂಟುಬಿಡ್ತದೆ. ಮನಸೈವ ಕೃತಂ ಪಾಪಂ ನ ಶರೀರ ಕೃತಂ. ಪಾಪ ಮನಸ್ಸಿನಿಂದಲೇ ಆಗುವಂತಹದ್ದೇ ಹೊರತು ಶರೀರದಿಂದಲ್ಲ. ಶರೀರ ತನ್ನಷ್ಟಕ್ಕೆ ಪಾಪ ಮಾಡ್ತಾ ಇರೋದಿಲ್ಲ. ಶರೀರ ಒಂದ್ ಕಡೆ ಕೂಡಿಸಿದ್ರೆ ಕುತ್ಕೊಂಡು ಬಿಡ್ತದೆ, ಆದರೆ ಮನಸ್ಸು ಕೊಟ್ಟಿರೋದಿಲ್ಲ. ಮನಸ್ಸು ಈ ಶರೀರೇಂದ್ರಿಯಗಳಿಗೆ ಪ್ರಚೋದಿಸ್ತದೆ ಪಾಪಕ್ಕೆ ಕೆಲಸ ಮಾಡೋರು. ಮನಸ್ಸಿನ ಪ್ರಚೋದನೆಯೇ, ಮನಸ್ಸಿನ ಸಂಕಲ್ಪವೇ, ಮನಸ್ಸಿನ ದುರಾಲೋಚನೆಯೇ ಪಾಪ ಕಾರ್ಯಗಳಿಗಾಗಿ ದೇಹೇಂದ್ರಿಯಗಳನ್ನು ಬಳಸಿಕೊಳ್ಳುತ್ತದೆ. ಬರೀ ಶರೀರ ಪಾಪವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಶರೀರ ಜಡ. ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ ಭೋಕ್ತಾರೋ ವಿಪ್ರಮುಚ್ಯಂತೆ ಕರ್ತಾ ದೋಷೇಣ ಲಿಪ್ಯತೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಪಾಪವನ್ನು ಒಬ್ಬ ಮಾಡಿದರೆ ಅದರ ಫಲವನ್ನ ಅವನೊಬ್ಬನೇ ಅನುಭವಿಸುವುದಿಲ್ಲ. ಪಾಪ ಅವನ ಸಂಬಂಧಿಕರು ಅಥವಾ ಅವನ ಮಿತ್ರರು ಅಥವಾ ಅವನಿಗೆ ಯಾರ್ಯಾರು ಅವನ ಪರಿವಾರದಲ್ಲಿದ್ದಾರೋ ಅವರು ಅನುಭವಿಸಬೇಕಾಗ್ತದೆ, ತಂದೆ ತಾಯಿಗಳು ಅನುಭವಿಸಬೇಕು. ಹಾಗೆ ಫಲವನ್ನ ಅನುಭವಿಸಿದವರು ದೋಷಗಳಿಂದ ಮುಕ್ತರಾಗ್ತಾರೆ. ಒಬ್ಬ ಮಗನು ಪಾಪ ಮಾಡಿದ್ರೆ ತಂದೆ ತಾಯಿಗಳಿಗೆ ದುಃಖ ಆಗ್ತದೆ, ಬಂಧು ಬಳಗದವರಿಗೆ ದುಃಖ ಆಗ್ತದೆ. ಎಂತ ಪಾಪ ಕೆಲಸ ಮಾಡಿಬಿಟ್ಟ ಇವನು ಹೇಳಿ ದುಃಖ. ಆದರೆ ಆ ದೋಷ ಅವ್ರನ್ನ ಅಂಟ್ಕೊಳ್ಳೋದಿಲ್ಲ, ಆ ದುಃಖ ಅಂಟ್ಕೊಳ್ತದೆ. ತನ್ನ ಮಗ ಈಗ ಮಾಡಿಬಿಟ್ಟಾಳ ದುಃಖ ಬೇಸರ ಅಂಟ್ಕೊಳ್ತದೆ ಬಿಟ್ರೆ ಅವ ಮಾಡಿದ ಪಾಪದೋಷ ಇವರಿಗೆ ಅಂಟ್ಕೊಳ್ತಿಲ್ಲ. ಆದರೆ ಪಾಪ ಮಾಡಿದವನಿಗೆ ಮಾತ್ರ ದೋಷ ಬಂದೇ ಬರ್ತದೆ. ಮಕ್ಕಳು ಮಾಡಿದ ಪಾಪದ ಕೆಲಸಕ್ಕೆ ತಂದೆ ತಾಯಿಗಳು ದುಃಖಿಸ್ತಾರೆ, ಚಿಂತಿಸ್ತಾರೆ. ಮಾಡಿದ್ದು ಮಕ್ಕಳು, ಆದರೆ ದುಃಖದಲ್ಲಿ ತಂದೆ ತಾಯಿಗಳು ಭಾಜನರಾಗಬೇಕಾಗ್ತದೆ. ಅದರಿಂದ ನೀನು ಪಾಪ ಬುದ್ಧಿಯನ್ನು ಇಟ್ಕೊಳ್ಬೇಕು ಹೇಳಿ ಮನಸ್ಸಿಗೆ ಹೇಳ್ತಾರೆ. ಮನಾ ಧರ್ಮತಾನೀತಿ ಸೋಡು ನಕೋಹು ಮನ ಅಂತರಿ ಸಾರ ವಿಚಾರ. ನೋಡಿ ಈಗ ಹೇಳ್ತಾರೆ, ಮನಾ ಧರ್ಮತಾನೀತಿ ಸೋಡು ನಕೋಹು ಮನ ಅಂತರಿ ಸಾರ ವಿಚಾರ ರಾಹು. ಮನಸ್ಸೇ, ನೀನು ಧರ್ಮ ನೀತಿಗಳನ್ನು ಎಂದಿಗೂ ಬಿಡಬೇಡ. ಸೋಡು ನಕು. ನಿನಗೆ ಗುರು ಹಿರಿಯರು ಧರ್ಮಂಚರ, ಧರ್ಮದಂತೆ ನಡೆಯಲು ಹೇಳಿದಾರಲ್ವೇ, ಅದಕ್ಕಾಗಿ ನೀನು ಮೊದಲು ಮಾನವೀಯ ಧರ್ಮವನ್ನು ಬಿಡಬೇಡ. ಮೊದಲು ಮಾನವೀಯತೆ ಬೇಕು,
ಮಾನವೀಯತೆಯ ಮನುಷ್ಯನನ್ನ ಮಾಧವನಲ್ಲಿಗೆ ಕೊಂಡೊಯ್ಯಲಿಕ್ಕೆ ಸಹಾಯಕವಾಗ್ತದೆ. ಧರ್ಮ ಬಿಟ್ಟ ಜೀವನ ನಿನ್ನದಾಗಬಾರದು. ಮಾನವೀಯ ಧರ್ಮದ ದಾರಿಯಲ್ಲಿ ನಡೀತಲೇ ಧರ್ಮ ವಿಗ್ರಹನಾದ ಶ್ರೀರಾಮನನ್ನ ನೀನು ಚಿಂತಿಸಬೇಕು. ಪ್ರತಿಯೊಬ್ಬನಿಗೂ ನೀತಿ ನಿಯಮಗಳು ಇದ್ದೇ ಇರ್ತವೆ. ನೋಡಿ, ಸಮರ್ಥರು ಹೇಗೆ ಈ ಓವಿಗಳನ್ನು ಕೊಂಡಿಯಾಗಿ ಹೆಣೆದಿದ್ದಾರೆ ಅಂದರೆ, ಪ್ರಭಾತೇ ಮನಿ ರಾಮ ಚಿಂತಿತ ಜಾವ, ಬೆಳಗಾಗಿದ್ದು ದೇವರನ್ನ ಭಗವಂತನನ್ನ ಸ್ಮರಿಸಬೇಕು ಹೇಳಿ ಹೇಳುತ್ತಾರೆ. ಸದಾಚಾರವನ್ನು ಇಟ್ಕೊಳ್ಬೇಕು ಹೇಳ್ತಾರೆ. ಬರೀ ಬೇಗನೆ ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿಯಲ್ಲಿ ಹೇಳಿದ್ರೆ ಆಗೋದಿಲ್ಲ. ಕಡೆಗೆ ಇಡೀ ದಿನ ಪಾಪದ ಕೆಲಸ ಮಾಡಿದ್ರು ಸರಿಯಲ್ಲ. ಹಾಗಾಗಿ ಪ್ರಭಾತೇ ಮನಿ ಜೊತೆಯಿಂದಲೇ ಶುರು ಮಾಡ್ತಾರೆ ಅವರು. ಧರ್ಮ ಬುದ್ಧಿಯನ್ನು ಇಟ್ಕೋ, ಅಧರ್ಮದ ಚಿಂತನೆ ಮಾಡಬೇಡ. ತಸ್ಮಾತ್ ಧರ್ಮ ಸಹಾಯಶ್ಚ ಸೇವಿತವ್ಯ ಸದಾ ನೃಭಿ ಪ್ರಾಣಿ ಧರ್ಮ ಸಮಾಯುಕ್ತೋ ಗಚ್ಚೇತ್ ಸ್ವರ್ಗಗತಿಂ ಪರಂ. ಧರ್ಮವೇ ಮನುಷ್ಯರ ಜೀವನಕ್ಕೆ ಸಹಾಯಕ. ಮನುಷ್ಯನಾದಂಥವನು ಯಾವಾಗಲೂ ಅದನ್ನೇ ಸೇವಿಸಬೇಕು. ಧರ್ಮದಿಂದ ನಡೆಯುವಂಥವನು ಪರಮ ಸುಖವನ್ನು ಹೊಂದುತ್ತಾನೆ. ಧರ್ಮೋ ಹಿ ಯತ್ನೇ ಪುರುಷೇಣ ಸಾಧ್ಯ. ಪ್ರಯತ್ನಪೂರ್ವಕವಾಗಿ ಧರ್ಮವನ್ನು ಆಚರಿಸಲೇಬೇಕು, ಧರ್ಮವನ್ನು ಸಾಧಿಸಬೇಕು. ಧರ್ಮವಾದರೂ ಯಾವ್ಯಾವ ಧರ್ಮ? ಜ್ಞಾನಿಗಳು ಹೇಳ್ತಾರೆ, ಜ್ಞಾನ ಯಜ್ಞಾಧ್ಯಯನ ದಾನಾನಿ ತಪಃ ಸತ್ಯಂ ಧೃತಿ ಕ್ಷಮ ಆಲೋಪ ಇತಿ ಮಾರ್ಗೋಯಂ ಧರ್ಮಸ್ಯ ಅಷ್ಟವಿಧ ಸ್ಮೃತ. ಯಜ್ಞ ಆಗಿನ ಕಾಲದ ವಿಚಾರದ ಮಾಡಿದರೆ ಯಜ್ಞ ಅಧ್ಯಯನ ಮಾಡಬೇಕು, ದಾನ ಮಾಡಬೇಕು, ತಪಸ್ಸು ಅಂದರೆ ಭಗವಂತನ ಚಿಂತನೆ ಮಾಡಬೇಕು, ಸತ್ಯದ ಮಾತನಾಡಬೇಕು, ಧೈರ್ಯ, ಕ್ಷಮೆ, ಲೋಭ ಇಲ್ಲದೆ ಇರುವಿಕೆ, ಈ ರೀತಿಯಲ್ಲಿ ಧರ್ಮ ಮಾರ್ಗಗಳು 8. ತಸ್ಮಾತ್ ಧರ್ಮಂ ಸಹಾಯಾರ್ಥಂ ನಿತ್ಯಂ ಸಂಚಿನುಯಾಚ್ಛನೈ ಧರ್ಮೇ ಹಿ ಸಹಾಯೇನ ತಮಃ ತರತಿ ದುಸ್ತರ. ಆದ್ದರಿಂದ ತನಗಾಗಿ ಮನುಷ್ಯನು ಸ್ವಲ್ಪವಾಗಿ ಆದರೂ ಧರ್ಮವನ್ನು ಸಂಪಾದಿಸಿಕೊಳ್ಬೇಕು. ದಾಟಲಿಕ್ಕೆ ಅಸಾಧ್ಯವಾದಂತಹ ಅಜ್ಞಾನದ ಕತ್ತಲೆಯನ್ನೂ ಸಹ ಧರ್ಮದ ಸಹಾಯದಿಂದ ಮನುಷ್ಯನ ದಾಟಿಬಿಡ್ತಾನೆ. ಅಹಿಂಸಾ ಸತ್ಯವಚನಂ ಸರ್ವ ಭೂತಾನುಕಂಪನ ಶಮೋದಾನಂ ಯಥಾಶಕ್ತಿ ಗಾರ್ಹಸ್ಥೋ ಧರ್ಮ ಉಚ್ಯತೆ. ಅಹಿಂಸೆ, ಸತ್ಯ ಹೇಳುವುದು, ಎಲ್ಲ ಜೀವಿಗಳಲ್ಲಿಯೂ ಕರುಣೆ ತೋರಿಸುವುದು, ಇಂದ್ರಿಯಗಳ ನಿಗ್ರಹ, ಯಥಾಶಕ್ತಿ ದಾನ ಮಾಡುವುದು, ಇದು ಪ್ರಾಪಂಚಿಕನ ಧರ್ಮ ಆಳಿ ಹೇಳ್ತಾರೆ. ಧರ್ಮ ಶ್ರುತೋ ವಾ ದೃಷ್ಟೋ ವಾ ಸ್ಮೃತೋ ವಾ ಕಥಿತೋಪಿ ವಾ ಸಂಮೋದಿತೋ ವಾ ರಾಜೇಂದ್ರ ಪುನಾಶಿ ಪರುಷಿಂಸತ. ಕೇಳಿದ್ರು, ನೋಡಿದ್ರು, ನೆನಪು ಮಾಡಿಕೊಂಡ್ರು, ಹೇಳಿದ್ರು, ಅನುಮೋದಿಸಿದ್ರೂ ಸಹ ಧರ್ಮ ಯಾವಾಗಲೂ ಮನುಷ್ಯನನ್ನು ಕಾಪಾಡ್ತದೆ. ನೋಡಿ ಎಷ್ಟು ರೀತಿ ಹೇಳಿದ್ದಾರೆ. ಧರ್ಮದ ಬಗ್ಗೆ ಕೇಳಿದ್ರು, ಧರ್ಮವನ್ನ ನೋಡ್ತಾ ಧರ್ಮದ ಕಾರ್ಯಗಳನ್ನು ನೋಡ್ತಾ ಇದ್ರು, ಧರ್ಮದ ಕುರಿತಾಗಿ ನೆನಪು ಮಾಡಿಕೊಳ್ತಾ ಇದ್ರು, ಧರ್ಮದ ಕುರಿತಾಗಿ ಹೇಳ್ತಾ ಇದ್ರು, ಧರ್ಮವನ್ನ ಅನುಮೋದಿಸಿದ್ರು, ಧರ್ಮಾಭಿಮಾನ ಇಟ್ಟುಕೊಂಡ್ರು, ಆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಹಾಗಾಗಿ ಧರ್ಮಾನುಷ್ಠಾನ ಇಲ್ಲದೆ ಇರುವ ದಿನಗಳು ಯಾರಿಗೆ ಬರ್ತಾವೋ ಹೋಗ್ತಾವೋ ಅಂಥವನು ಕಮ್ಮಾರನ ತಿದಿಯ ಹಾಗೆ ಉಸಿರಾಡ್ತಾ ಇದ್ರು ಅವನು ಬದುಕಿದ ಹಾಗೆ ಅಲ್ಲ. ಅದಕ್ಕಾಗಿ ಶ್ರುತಿ ಸ್ಮೃತ್ಯುದಿತಂ ಧರ್ಮಂ ಅನುತಿಷ್ಠನ್ ಹಿ ಮಾನವ ಇಹ ಕೀರ್ತಿ ಮಮಾಪ್ನೋತಿ ಪ್ರೇತ್ಯ ಚಾನುತ್ತಮಂ ಸುಖ. ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವ ಧರ್ಮವನ್ನು ನಡೆಸುವಂತಹ ಮನುಷ್ಯನು ಇಲ್ಲಿ ಕೀರ್ತಿಯನ್ನ, ಇಲ್ಲಿಂದ ಹೋದ ಮೇಲೆ ಶಾಶ್ವತ ಸುಖವನ್ನು ಹೊಂದುತ್ತಾನೆ. ಧೃತಿ ಕ್ಷಮ ತಮೋಸ್ತೇಯ. ಮುಂದೆ ಹೇಳ್ತಾರೆ, ಧೈರ್ಯ, ಕ್ಷಮಾಗುಣ, ಇಂದ್ರಿಯ ನಿಗ್ರಹ, ಕಳ್ಳತನ ಮಾಡದೇ ಇರುವುದು, ಶುಚಿತ್ವ, ಇಂದ್ರಿಯ ಜಯ, ಬುದ್ಧಿ, ವಿದ್ಯೆ, ಸತ್ಯ, ಕೋಪ ಇಲ್ಲದೇ ಇರುವುದು, ಈ 10 ಧರ್ಮದ ನಿಯಮಗಳು. ಅದಕ್ಕಾಗಿ ಸಮರ್ಥರಲ್ಲಿ ಮನ ಧರ್ಮತಾ ನೀತಿ ಸೂಡು ನಕೋ ಹೇಳ್ತಾ ಇದ್ದಾರೆ. ಇಷ್ಟು ಧರ್ಮದ ನೀತಿ ಇದೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಹೇಳ್ತಾರೆ. ತಸ್ಮಾತ್ ಧರ್ಮೋ ನ ಹಂತವ್ಯೋ ಮಾನೋ ಧರ್ಮೋ ಹತೋ ವಧೀತ. ನಾವು ಧರ್ಮವನ್ನು ಅಳಿಸ್ಲಿಕ್ಕೆ ಹೋದರೆ, ಧರ್ಮವನ್ನು ವಧಿಸಲಿಕ್ಕೆ ಹೋದರೆ ಧರ್ಮ ನಮ್ಮನ್ನು ವಧಿಸಿಬಿಡ್ತದೆ. ನಮ್ಮಿಂದ ಆಚರಿಸಲ್ಪಟ್ಟ, ಅನುಸರಿಸಲ್ಪಟ್ಟ, ರಕ್ಷಿಸಲ್ಪಟ್ಟ ಧರ್ಮವೇ ನಮ್ಮನ್ನು ಕಾಪಾಡುತ್ತದೆ. ಅದಕ್ಕಾಗಿ ಧರ್ಮವನ್ನು ನಾವು ಬಿಡಬಾರದು. ಧರ್ಮ ನಮ್ಮನ್ನು ಎಂದಿಗೂ ಕೊಲ್ಲದ ಹಾಗೆ ಆಗಲಿ, ಯಾವಾಗಲೂ ನಮ್ಮ ರಕ್ಷಣೆ ಮಾಡಲಿ. ಜಗತ್ತಿನ ಬಾಳವೇ ಆಗಲಿ, ಹಣವಾಗಲಿ, ತಾರುಣ್ಯವಾಗಲಿ, ಮಕ್ಕಳು ಮಡದಿಯರಾಗಲಿ ಸ್ಥಿರ ಹೇಳಿ ಅನಿಸುವುದಿಲ್ಲ. ಧರ್ಮ ಕೀರ್ತಿ ದ್ವಯಂ ಸ್ಥಿರ. ಧರ್ಮ ಮತ್ತು ಕೀರ್ತಿ ಮಾತ್ರ ಸ್ಥಿರ. ಅದಕ್ಕಾಗಿ ಧರ್ಮ ನೀತಿಗಳನ್ನು ಎಂದಿಗೂ ಬಿಡಬೇಡಾಳು. ಸಮರ್ಥರು ಮನಸ್ಸಿಗೆ ಬೋಧಿಸ್ತಾ ಮುಂದಿನ ಸಾಲಿನಲ್ಲಿ ಹೇಳುತ್ತಾರೆ, ಮನ ಅಂತರೀಸಾರ ವಿಚಾರ ರಾಹು. ನೋಡಿ, ಧರ್ಮ ಬಿಡಬೇಡ ಹೇಳಿಕೊಂಡು
ಮನ ಅಂತರಿ, ಅಂತರಂಗದಲ್ಲಿ ವಿಚಾರ ಮಾಡು. ಏನು ವಿಚಾರ ಮಾಡಬೇಕು? ಸಾರವಸ್ತುವಿನ ವಿಚಾರ ಮಾಡು. ಸಾರವಸ್ತುವಿನ ವಿಚಾರ ಯಾವಾಗಲೂ ಇಟ್ಕೋ. ಹಾಗಾದ್ರೆ ಸಾರ ಅಂದ್ರೆ ಏನು? ಸಾರ ಅಂದ್ರೆ ಮುಖ್ಯವಾದದ್ದು, ಶಾಶ್ವತವಾದದ್ದು, ನಿಜ ಸುಖದಾಯಕವಾದದ್ದು, ಶಾಂತಿಮಯವಾದದ್ದು. ಷಟ್ಪದ ಪುಷ್ಪ ಮಧ್ಯಸ್ಥೋ ಯಥಾ ಸಾರಂ ಸಮುದ್ಧರೇತ್ ತಥಾ ಸರ್ವೇಷು ಶಾಸ್ತ್ರೇಷು ಸಾರಂ ಗೃಹಂತಿ ಪಂಡಿತ. ಹೂವಿನ ಮಧ್ಯದಲ್ಲಿ ಕುಳಿತಂತ ಭೃಂಗ ಹೇಗೆ ಪುಷ್ಪ ಸಾರವನ್ನ ಹೀರಿಕೊಳ್ಳುತ್ತದೆಯೋ ಹಾಗೆ ಜ್ಞಾನಿಗಳು, ತಿಳಿದವರು ಎಲ್ಲ ಶಾಸ್ತ್ರಗಳಲ್ಲಿಯೂ ಸಾರವಾದದ್ದನ್ನು ಸ್ವೀಕರಿಸ್ತಾರೆ. ಮನಸ್ಸೇ ಹಾಗೇ ನೀನು ಜಗತ್ತಿನಲ್ಲಿ ಇದ್ರೂ ಜಗದೀಶ್ವರನ ತತ್ವವನ್ನು ಮಾತ್ರ ಸ್ವೀಕರಿಸಬೇಕು. ಅದು ಸಾರ. ಲೋಕದಲ್ಲಿ ಒಳ್ಳೆಯದು ಕೆಟ್ಟದು ಹೇಳಿ ಏನೇನು ಇರುತ್ತದೆಯೋ ಅದರಲ್ಲಿ ಒಳ್ಳೆಯದನ್ನು ಅಂದರೆ ಸಾರವನ್ನು ಮಾತ್ರ ನೀನು ಸ್ವೀಕಾರ ಮಾಡಬೇಕು. ನೋಡಿ, ಪುಷ್ಪದ ಮೇಲೆ, ಹೂವಿನ ಮೇಲೆ ಭೃಂಗ ಕುಳಿತುಕೊಳ್ತದೆ. ಆ ಪುಷ್ಪ ಸಾರವನ್ನು, ಮಕರಂದವನ್ನು ಹೀರ್ತದೆ. ಹೀರಿದರೆ ಆ ಹೂವಿಗೆ ಏನೂ ನೋವು ಮಾಡುವುದಿಲ್ಲ, ಅದು ಯಾವ ಶಬ್ದವನ್ನು ಮಾಡುವುದಿಲ್ಲ. ಸಾರವನ್ನು ಗ್ರಹಿಸಿಕೊಂಡು ಹೋಗ್ತದೆ. ಹೂವನ್ನು ತಿನ್ನುವುದಿಲ್ಲ, ಸಾರವನ್ನು ಗ್ರಹಿಸಿಕೊಂಡು ಅದು ಜೀವನ ಮಾಡುತ್ತದೆ. ಹಾಗೆ ಸಾರವನ್ನು ಮಾತ್ರ ಇಟ್ಕೋ. ಅಸಾರೇ ಖಲು ಸಂಸಾರೇ ಸಾರಮೇಕಂ ಹರೇ ಪದಂ. ಈ ಪ್ರಪಂಚದಲ್ಲಿ ಸಾರ ಮಾತ್ರವಾದದ್ದು ಅಂದರೆ ಭಗವಂತನ ಪಾದ ಮಾತ್ರ. ಹಾಲು ನೀರು ಬೆರೆಸಿಟ್ರೆ ಹಂಸ ಹೇಗೆ ಹಾಲನ್ನು ಮಾತ್ರ ಹೀರಿಕೊಳ್ತದೆಯೋ ಹಾಗೆ ಮನಸ್ಸೇ ನೀನು ಕೂಡ ಈ ಪ್ರಪಂಚದಲ್ಲಿ ಇದ್ದಂತೆ ಕಂಡರೂ ಪ್ರಪಂಚದ ಅಣುರೇಣು ತೃಣಕಾಷ್ಟಗಳಲ್ಲಿರುವ ಭಗವಂತನನ್ನು ಮಾತ್ರ ಭಜಿಸಬೇಕು. ಅಸಾರವಾದಂಥವುಗಳೇ ಈ ಜಗತ್ತಿನಲ್ಲಿ ತುಂಬಿಕೊಂಡಿದ್ದಾವೆ. ಭಗವಂತನ ಹೊರತಾಗಿರುವ ಎಲ್ಲವೂ ಅಸಾರವೇ. ಸಾರಮೇಕಂ ಹರೇ ಪದಂ. ಕೇವಲ ಸಾರಂ ಏಕಂ, ಒಂದೇ ಒಂದಾದ ಪರಮಾತ್ಮನ ಪದವೇ ಸಾರ ಸರ್ವಸ್ವ. ಹೊರಗಿನಿಂದ ನೀನು ಎಲ್ಲ ವ್ಯವಹಾರಗಳಲ್ಲಿ ತೊಡಗಿದ್ರೂ ಕೂಡ ಆಂತರ್ಯದಲ್ಲಿ ಮಾತ್ರ ಸಾರರೂಪನಾದ ರಾಮನನ್ನು ಚಿಂತಿಸು. ಅಂತರಂಗದಲ್ಲಿಯೇ ಅಂತರಾತ್ಮನಿದ್ದಾನೆ. ಅದಕ್ಕಾಗಿ ಅವನಿಗೆ ಅಂತರಾತ್ಮ ಆತ್ಮಾರಾಮಳು ಹೇಳ್ತಾರೆ. ಆ ಅಂತರಾತ್ಮನೇ ಆತ್ಮಾರಾಮನೇ ಶ್ರೀರಾಮ. ಅವನೇ ವಿಶ್ವವನ್ನೆಲ್ಲ ತುಂಬಿಕೊಂಡಿರುವಂಥ ಪರಮಾತ್ಮ. ಮನಸ್ಸೇ, ನೀನು ಶರೀರ ಇಂದ್ರಿಯಾದಿಗಳ ಸಹಾಯದಿಂದ ಸಾಂಸಾರಿಕ ಸುಖೋಪಭೋಗಗಳನ್ನು ಮಾತ್ರ ಪಡೆಯಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಆದರೆ ದೇಹೇಂದ್ರಿಯಗಳನ್ನು ನಡೆಸುವ ಪರಮಾತ್ಮನನ್ನು ನೀನು ಮರೆತಾಗೆ ಕಾಣ್ತಾ ಇದೆ. ನನಗೆ ದೇಹೇಂದ್ರಿಯಗಳನ್ನೇ ನೀನು ನಾನು ಹೇಳಿ ಭಾವಿಸ್ತಾ ಇದ್ದೆ. ಅಂತರಾತ್ಮನೇ ನಾನು ಹೇಳುವುದನ್ನು ಅಂತರಂಗದ ಮೂಲಕವೇ ನೀನು ವಿಚಾರಿಸಿ ನೋಡು. ಮನಾಂತರಿ ಸಾರ ವಿಚಾರರ. ಚರಾಚರ ವಿಶ್ವವನ್ನ ಅಂತರ್ಯಾಮಿತ್ವದಿಂದ ನಡೆಸುವಂಥ ಅಂತರಾತ್ಮನೇ ನಿಜವಾದ ಸಾರರೂಪನಿದ್ದಾನೆ. ಈ ದೃಶ್ಯಮಯವಾದ ಜಗತ್ತನ್ನು ಸರಿಯಾಗಿ ನೋಡ್ತಾ ಹೋದರೆ ದೃಶ್ಯದೊಳಗಿದ್ದು ದೃಶ್ಯಾತೀತನಾಗಿರುವರ ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಅಂತೆ. ವಿಚಾರೇಣ ಇವ ನಾಣ್ಯತ. ಅದಕ್ಕಾಗಿ ಸಮರ್ಥರು ವಿಚಾರ ಮಾಡಬೇಕು ಹೇಳ್ತಾರೆ. ವಿಚಾರೇಣ ಇವ ನಾಣ್ಯತ. ವಿಚಾರದ ಹೊರತಾಗಿ ಗೊತ್ತಾಗುವುದಿಲ್ಲ. ಅಂತರಾತ್ಮನ ಕುರಿತಾಗಿ ವಿಚಾರ ಮಾಡೋದ್ರಿಂದಲೇ ಪರಮಾತ್ಮ ಅನುಭವ ಉಂಟಾಗ್ತದೆ. ಜಗತ್ತಿನಲ್ಲಿ ಅನೇಕಾನೇಕ ಜೀವಕೋಟಿಗಳು ನಿನಗೆ ಕಾಣಿಸಿದ್ರೂ ಎಲ್ಲರಲ್ಲಿ ಇರುವಂಥವನು ಅವನೊಬ್ಬನೇ. ಈ ಪರಿಜ್ಞಾನ ನಿನಗೆ ಉಂಟಾಗಿಬಿಟ್ರೆ ಅಥವಾ ಉಂಟಾಗಬೇಕಾದ್ರೆ ನೀನು ಅಂತರ್ಮುಖಿಯಾಗಿ ವಿಚಾರಿಸಿ ನೋಡು ಹೇಳಿ ಸಮರ್ಥ ಹೇಳ್ತಾರೆ. ಅಂತರ್ಮುಖಿಯಾಗಬೇಕು. ನೋಡಿ, ತೆಂಗಿನಕಾಯಿ ಹೇಳಿ ನಾವು ತರ್ತೇವೆ ಮನೆಗೆ. ಆ ತೆಂಗಿನಕಾಯಿಯಲ್ಲಿ ಅಸಾರವಾದದ್ದು ಯಾವುದು, ಸಾರವಾದದ್ದು ಯಾವುದು ಹೇಳಿ ನಮಗೆ ಹೇಗೆ ಯಾರ ಸಹಾಯವೂ ಇಲ್ಲದೆ, ಯಾರಿಂದ ತಿಳ್ಕೊಳ್ಳದೆ ನಾವು ಅದನ್ನು ನಿರ್ಣಯಿಸಿರ್ತೇವೋ ಹಾಗೆ ಜಗತ್ತಿನಲ್ಲಿರುವ ಸಾರರೂಪನಾದ ಜಗನ್ನಾಥನನ್ನ ಅಂತರಂಗದ ಮೂಲಕ ವಿಚಾರಿಸಿದರೆ ಮಾತ್ರ ಅವನ ಇರವು, ಅವನ ಅರಿವು ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ ಸಮರ್ಥ ಹೇಳ್ತಾರೆ. ತೆಂಗಿನಕಾಯಿ ತಂದ್ರೆ ಯಾವುದು ಅಸಾರ? ಮೇಲಿನ ಎಲ್ಲ ಸಿಪ್ಪೆ, ಜುಟ್ಟು, ಕರಟೆ ಎಲ್ಲ ಅಸಾರ. ಒಳಗೆ ಸಾರಭೂತವಾದ ತಿರಳಿದೆ, ಅದು ಮಾತ್ರ ನಮಗೆ ಸಾರ. ಅದನ್ನು ಮಾತ್ರ ನಾವು ಸೇವಿಸ್ತೇವೆ. ಹಾಗೆ ಜಗತ್ತಿನ ಮಧ್ಯೆ ಇದ್ರೂ ಎಲ್ಲ ವಿಷಯ ವಿಚಾರಗಳೆಲ್ಲ ಅಸಾರವಾದಂಥವುಗಳು. ಇವೆಲ್ಲವುಗಳಲ್ಲಿ ತುಂಬಿಕೊಂಡಿರುವಂತಹ ಸಾರವಸ್ತು ಇದೆ, ಪರಮಾತ್ಮ ವಸ್ತು. ಅದನ್ನು ಸ್ವೀಕಾರ ಮಾಡಿ. ಸಮರ್ಥರು ಮನಸ್ಸಿಗೆ ಆತ್ಮಶೋಧನದ ವಿಚಾರವನ್ನು ಹೇಳ್ತಾರೆ ನೋಡಿ. ಇಲ್ಲಿ ಮನಾಂತರಿ ಸಾರ ವಿಚಾರ ನಾವು ಅಂದ್ರೆ ಏನು? ಆತ್ಮಶೋಧನೆ. ಒಳಗೆ ಇದ್ದಾನೆ ಪರಮಾತ್ಮ, ಶೋಧನೆ ಮಾಡು. ಆತ್ಮ ಅನಾತ್ಮ ಈ ಎರಡರಲ್ಲಿ ಆತ್ಮಸ್ವರೂಪವೇ ಸಾರ. ಇಲ್ಲಿ ಕಾಣುವ ಪ್ರಪಂಚದಲ್ಲಿ ಕಾಣದೇ ಇರುವ ಸಾರ ಸ್ವರೂಪನಾದ ಭಗವಂತನನ್ನು ಕಾಣಬೇಕು ಸಮರ್ಥ ಹೇಳ್ತಾರೆ ನೋಡಿ. ತೆಂಗಿನಕಾಯೊಳಗೆ ಒಳಗಿದ್ದ ತಿರುಳು ನಮ್ಗೆ ಕಾಣಿಸೋದೇ ಇಲ್ಲ ಹೊರಗಿಂದ ನೋಡಿದರೆ. ಅದನ್ನೆಲ್ಲ ತೆಗೆದು ಒಡೆದು ಎಲ್ಲ ಮಾಡಿದ ಮೇಲೆ ಒಳಗಿನ ತಿರುಳು ಕಾಣಿಸ್ತದೆ. ಹಾಗೆ ಪ್ರಪಂಚದ ಕಣಕಣಗಳಲ್ಲಿ ವಿಷಯ ವಸ್ತುಗಳಲ್ಲಿಯೂ ಪರಮಾತ್ಮನಿದ್ದಾನೆ. ಆದರೆ ವಿಚಾರದಿಂದ ಅವನು ಸಿಗ್ತಾನೆ.
ಪರಮಾತ್ಮನ ಅಸ್ತಿತ್ವ ಇಲ್ಲದೆ ಈ ಜಗತ್ತು ಇಲ್ಲವೇ ಇಲ್ಲ. ಆತ್ಮನ ಅಸ್ತಿತ್ವ ಇಲ್ಲದೆ ಈ ದೇಹದ ಚಲನವಲನ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಅನಾತ್ಮವಾದ ದೇಹೇಂದ್ರಿಯಾದಿಗಳನ್ನು ಅಸಾರ ಹೇಳಿ ತಿಳ್ಕೊಂಡು ಸಾರರೂಪನಾದ ಆತ್ಮನನ್ನು ತಿಳ್ಕೊಳ್ಳು ಮನಸ್ಸಿಗೆ ಅವರು ಹೇಳ್ತಾ ಇದ್ದಾರೆ. ದ್ರಷ್ಟ ದರ್ಶನ ದೃಶ್ಯಾದಿ ತ್ಯಕ್ವಾ ವಾಸನಯಾ ಸಹ ದರ್ಶನ ಪ್ರಥಮಾಭಾಸಂ ಆತ್ಮಾನಂ ಕೇವಲಂ ಭಜ. ಜಗತ್ತಿನಲ್ಲಿ ತೋರಬರಿತಾ ಇರುವಂತ, ನಮಗೆ ಕಾಣಿಸ್ತಾ ಇರುವಂತಹ ದೃಷ್ಟ ದರ್ಶನ ದೃಶ್ಯ, ಇದು ತ್ರಿಪುಟಿ. ದೃಷ್ಟ ಅಂದ್ರೇನು? ನೋಡುವಂಥವನು. ದರ್ಶನ ಅಂದ್ರೇನು? ನಾವು ನೋಡಿದ ಮೇಲೆ ನಮಗೆ ಕಾಣಿಸುವುದು ದರ್ಶನ. ದೃಶ್ಯ ಅಂದರೆ ಕಾಣಿಸುವಂತಹ ದೃಶ್ಯ, ಅದು ದೃಶ್ಯ ಆಗಿರ್ತದೆ. ಈ ತ್ರಿಪುಟಿಯನ್ನು ಬಿಟ್ಟು ಅದರ ಸಂಸ್ಕಾರವನ್ನು ಅಳಿಸಿ ಅದರ ವಾಸನೆಯನ್ನು ಸಹ ಹೋಗಲಾಡಿಸಿದ ಮೇಲೆ ಉಳಿಯುವ ತನ್ನ ಇರುವಿಕೆ ಮಾತ್ರವಾಗಿರುವ ಅರಿವಿನ ಆತ್ಮಸ್ವರೂಪದ ಅನುಭವವನ್ನು ದೃಢೀಕರಿಸಿಕೊಳ್ಳುವುದೇ ಅಂತರಂಗದಲ್ಲಿ ಸಾರವನ್ನು ಗ್ರಹಿಸಿದುವುಲ್ಲ. ನೋಡಿ, ಒಂದು ಬಾವಿ ತೋಡಿಸ್ತೇವೆ, ನಮಗೆ ನೀರು ಬೇಕು, ನಾವು ಬಾವಿ ತೆಗೆಸ್ತೇವೆ. ಬಾವಿಯನ್ನು ತೋಡ್ತಾ ತೋಡ್ತಾ ನೀರು ಕಾಣುವ ತನಕವೂ ನಾವು ತೋಡ್ತೇವೆ. ತೋಡುವಾಗ ಬರುವಂತಹ ಮಣ್ಣು, ಕೆಸರು ಮಣ್ಣು, ಇದೆಲ್ಲವೂ ಅಸಾರ ರೂಪವಾದಂಥವುಗಳು. ಅದನ್ನು ಎತ್ತಿ ಎತ್ತಿ ಹಾಕ್ತಾ ಕೊನೆಗೆ ಆ ಪ್ರಯತ್ನದ ಫಲವಾಗಿ ಆ ಬಾವಿಯಲ್ಲಿ ಜಲ ಕಾಣಿಸ್ತದೆ. ಆ ಜಲವೇ ಸಾರರೂಪವಾಗಿರ್ತದೆ. ಆ ಜಲಕ್ಕಾಗಿಯೇ ನಾವು ಅಷ್ಟು ಕಷ್ಟಪಡೋದು, ಪ್ರಯತ್ನ ಮಾಡೋದು. ನೀರು ಬಂತು ಹೇಳಿ ಸಂತೋಷದಿಂದ ನಾವು ಸಂಭ್ರಮಿಸ್ತೇವೆ. ಹಾಗೇ ಇಲ್ಲಿ ಅಸಾರವಾದದ್ದನ್ನು ಬದಿಗಿಡುತ್ತಾ ಅಂತರಂಗದಲ್ಲಿ ವಿಚಾರದ ಮೂಲಕ ಸಾರರೂಪನಾದ ಪರಮಾತ್ಮನನ್ನು ನೋಡು ಹೇಳಿ ಸಮರ್ಥರು ಹೇಳ್ತಾ ಇದ್ದಾರೆ. ಅನೇಕತ್ವದಲ್ಲಿ ಏಕನಾಗಿರುವ ಭಗವಂತನನ್ನು ನೋಡು. ಅನೇಕತೆಯಲ್ಲಿಯೇ ಏಕತ್ವವಿದೆ. ಮನಸ್ಸೇ, ಇದನ್ನು ತಿಳ್ಕೊ. ನೀನು ಅಸಾರವಾಗಿರುವ ಅನೇಕತ್ವವನ್ನು ಮಾತ್ರ ನೋಡ್ತಾ ಹೋದರೆ ನಿನಗೆ ಕೊನೆಗೆ ಸಿಗುವುದು ಅಸಾರವೇ ಸಿಗ. ಸಾರವನ್ನು ಅಂತರಂಗದಲ್ಲಿ ವಿಚಾರ ಮಾಡಿ ಮಾಡಿ ನೋಡಬೇಕಾದ್ರೆ ನೀನು ನಿಶ್ಶಬ್ದನಾಗಬೇಕು. ಶಬ್ದ ಮಾಡ್ತಾ ಹೋದರೆ ನಿನಗೆ ಮತ್ತೆ ಅಸಾರವಾದಂಥವುಗಳೇ ಕಾಣಿಸ್ತವೆ. ನೋಡಿ, ಪುರಂದರದಾಸರು ಹೇಳ್ತಾರೆ ತಮ್ಮ ಪದ್ಯದಲ್ಲಿ, ಸಾರವು ಬಹು ಸಂಸಾರ ವಿಮೋಚಕ ಸೇರೋ ಹಯವದನನ್ನ ಹರಿಯ ಹರಿಭಜನೆ ಮಾಡೋ ನಿರಂತರ. ಭಗವಂತ ಸಂಸಾರ ವಿಮೋಚಕವಾದಂಥ ಸಾರಸ್ವರೂಪ ಪರಮಾತ್ಮ, ಅವನ ಭಜನೆ ಮಾಡು. ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ, ಕಡೆಯಲ್ಲಿ ದುಃಖ ಅನೇಕ, ನೋಡು ಹರಿಭಜನೆ ಮಾಡೋ ನಿರಂತರ. ಮೊದಲು ಈ ವಿಷಯ ವ್ಯಾಮೋಹ ಇದು ಎಲ್ಲ ಬಹಳ ಮಧುರವಾಗಿ ತೋರಿಸ್ತದೆ, ಕಾಣುತ್ತದೆ ನಮಗೆ. ಕೊನೆಯಲ್ಲಿ ಅದು ದುಃಖವನ್ನೇ ಕೊಡುತ್ತದೆ ಹೇಳಿ ಹೇಳ್ತಾರೆ. ಕಾಮಂ ಕ್ರೋಧಂ ಲೋಭಂ ಮೋಹಂ ತ್ಯಕ್ತ್ವಾತ್ಮಾನಂ ಭಾವಯ ಕೋಹಂ ಆತ್ಮಜ್ಞಾನ ವಿಹೀನ ಮೂಢ ತೇ ಪಚ್ಯಂತೆ ನರಕಾನಿ ನಿಗೂಢ. ಮನಸ್ಸೇ ಅಜ್ಞಾನ ಮೂಲವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಬಿಟ್ಟು ನಿನ್ನೊಳಗೆ ನಾನು ಯಾರು ಹೇಳುವುದರ ಕುರಿತು ವಿಚಾರ ಮಾಡು. ಅದು ಸಾರ ವಿಚಾರ ಆಗ್ತದೆ. ಯಾಕಂದ್ರೆ ಆತ್ಮಜ್ಞಾನವಿಲ್ಲದ ದಡ್ಡರು, ಅಜ್ಞಾನಿಗಳು ನರಕದ ತಾಪದಲ್ಲಿ ಬೇಯ್ತಾ ಇದ್ದಾರೆ. ಹಾಗಾಗಿ ನೀನು ಅಲ್ಲಿಗೆ ಹೋಗಬೇಡ. ಕಮಲದ ಮೇಲಿನ ನೀರ ಹನಿಗಳು ತೀರಾ ಚಂಚಲ ಇರುವ ಹಾಗೆ ಈ ಜೀವಿತವಾದರೂ ಬಹಳ ಅಸ್ಥಿರವಿದೆ. ಇದನ್ನು ತಿಳ್ಕೊಂಡು ಸ್ಥಿರ ಸ್ವರೂಪನಾದ ಸಾರರೂಪನಾದ ಭಗವಂತನನ್ನ ಅಂತರಂಗದಲ್ಲಿ ಚಿಂತಿಸುವಳು ಹೇಳಿದ್ದಾರೆ. ಬದುಕಿನಲ್ಲಿ ಭಾಗ್ಯರೂಪದಲ್ಲಿ ದೊರಕಿರುವ ಸದ್ಗುರುವನ್ನು ಆಶ್ರಯಿಸಿ ಸದ್ಗುರುವಿನ ಉಪದೇಶ ವಾಕ್ಯಗಳನ್ನು ಅಂತರಂಗದಲ್ಲಿ ಇಟ್ಟುಕೊಂಡು ಸಾರರೂಪನಾದ ಪರಮಾತ್ಮನನ್ನು ಬೇಗನೆ ತಿಳ್ಕೊಂಡ್ರೆ ನೀನು ಜಗತ್ತಿನ ಜನರಿಂದ ಮಾನ್ಯನಾಗ್ತಿ, ಧನ್ಯನಾಗ್ತಿವೆ ಸಮರ್ಥ ಹೇಳ್ತಾರೆ. ಅಹಂ ಬ್ರಹ್ಮ ವೃತ್ತೈಕ ಗಮ್ಯಂ ತುರೀಯಂ ಪರಂ ಬ್ರಹ್ಮ ನಿತ್ಯಂ ತದೇವಾಹಮಸ್ಮಿ. ಎಲ್ಲಿಯವರೆಗೆ ಹೋಯ್ತಿದು ಅಧ್ಯಾತ್ಮ? ನಾನು ಪರಮಾತ್ಮನೇ ಇದ್ದೇನೆ ಹೇಳುವ ಅಂತಃಕರಣ ವೃತ್ತಿಯಿಂದ ಮಾತ್ರ ಸಾರಸ್ವರೂಪದ ಜ್ಞಾನವಾಗಲಿಕ್ಕೆ ಸಾಧ್ಯ. ಯಾವುದರ ಅಜ್ಞಾನದಿಂದ ಇಷ್ಟೆಲ್ಲ ಪ್ರಪಂಚ ಭಾಸವಾಗ್ತಾ ಇದೆಯೋ, ತೋರ್ತಾ ಇದೆಯೋ, ಈ ಭಾಸಮಾತ್ರವಾದ ಸಾರರೂಪವಾದ ಪ್ರಾಪಂಚಿಕ ಭಾವವನ್ನು, ಕಲ್ಪನೆಯನ್ನು ಬಿಡುವುದಕ್ಕಾಗಿ ಅಂತರಂಗದಲ್ಲಿ ಸಾರಸ್ವರೂಪದ ಚಿಂತನೆಯನ್ನು ಮಾಡಲೇಬೇಕಾಗ್ತದೆ. ಪ್ರಪಂಚ ನಷ್ಟಪ್ರಾಯವಾದದ್ದು ಹೇಳುವ ವಿಚಾರ ದೃಢವಾಗಬೇಕುಳಾದರೆ ಮನಸ್ಸು ಅಲ್ಲದೆ ಮಾತಿಗೆ ನಿಲುಕದ ಶುದ್ಧ ಮುಕ್ತ ಸ್ವಭಾವದವನಾದ ಪರಮಾತ್ಮನ ಚಿಂತನೆ ಮಾಡಲೇಬೇಕು. ಮನಸ್ಸಿಗೆ ಸಮರ್ಥರು ಹೇಳ್ತಾ ಇದ್ದಾರೆ. ಯಾವುದರ ಆನಂದದ ಒಂದು ಅಲ್ಪಾಂಶದಿಂದ ಸಮಸ್ತ ಜಗತ್ತೇ ಸುಖ ಪಡ್ತಾ ಇದೆಯೋ, ಯಾವುದು ಚಿತ್ತದಲ್ಲಿ ಪ್ರಕಾಶಿಸಲ್ಪಟ್ಟರೆ ಮಾತ್ರ ಎಲ್ಲವುಗಳ ಜ್ಞಾನವಾಗ್ತದೆಯೋ, ಯಾವುದರ ವಿಚಾರ ಮಾಡಿದರೆ ಉಳಿದದ್ದೆಲ್ಲವೂ ತುಚ್ಛಾಳ ಅನಿಸ್ತದೆಯೋ ಅದೇ ಸಾರರೂಪವಾದ ಭಗವತ್ ಸ್ವರೂಪ. ಮನಸ್ಸೇ ದಯಾಳುವಾದ ಅಪರೋಕ್ಷಾನುಭವಿಯಾದ ಪರಮಶಾಂತನಾದ ಸದ್ಗುರುವಿನ ಸೇವೆಯನ್ನು ಭಕ್ತಿಯಿಂದ ಮಾಡಿ ಸದ್ಗುರುವಿನಲ್ಲಿ ತನ್ನ ನಿಜಸ್ವರೂಪದ ಬಗ್ಗೆ ವಿಚಾರಿಸಿಕೊಂಡು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನೀನು ಸಾರಾಸಾರ ವಿಚಾರ ಮಾಡ್ತಾ ಹೋದರೆ ಇದು ಅಲ್ಲ,
ಇದೂ ಅಲ್ಲ, ಇದೂ ಅಲ್ಲ, ಮತ್ಯಾವುದೂ ಅಲ್ಲ, ಅದೂ ಅಲ್ಲ, ಎಲ್ಲವನ್ನೂ ಅಲಗಳಿತ, ಎಲ್ಲವನ್ನೂ ಅಲ್ಲಗಳೆದ ಮೇಲೆ ಅವಶಿಷ್ಟವಾಗಿ ಉಳಿಯುವ ಸಮಸ್ಥಿತಿಯ ಸಾರಸ್ವರೂಪನವಾದ ಪರಮಾತ್ಮ ವಸ್ತು ನನಗೆ ತೋರಿಬರುತ್ತದೆ. ಅದ್ವಿತೀಯವಾದ ಭಗವಂತನ ಸ್ವರೂಪವೇ ಸಾರಸ್ವರೂಪ ಹೇಳಿ ತಿಳ್ಕೊಳ್ಳೋದಕ್ಕಾಗಿ ನೀನು ಮನ ಅಂತರೀ ಸಾರ ವಿಚಾರ ರಾಹು, ಅಂತರಂಗದಲ್ಲಿ ನೀನು ಸಾರಸ್ವರೂಪದ ಕುರಿತು ಚಿಂತನೆಯನ್ನು ಇಟ್ಟುಕೋ ಹೇಳಿ ಸಮರ್ಥರು ಈ 4ನೆಯ ಓವಿಯ ಮೂಲಕ ಮನಸ್ಸಿಗೆ ತಿಳಿಸ್ತಾ ಇದ್ದಾರೆ. ನೋಡಿ, ಮನ ಅಂತರಿ ಸಾರ ವಿಚಾರ ರಾಹು, ಏನು ಸಾರವಸ್ತುವಿನ ನಿರ್ಣಯ ಹೀಗಾಗ್ತದೆ ಹೇಳುವುದಕ್ಕೆ ನಾವು ಮುಂದಿನ ತರಗತಿಯಲ್ಲಿ ಒಂದು ಕಥೆಯ ಮೂಲಕ ತಿಳ್ಕೊಂಡು ಮುಂದಿನ ಓವಿಗೆ ಹೋಗ್ತೇವೆ. ಇಂಥ ಶ್ರೇಷ್ಠವಾದ ಸಂದೇಶವನ್ನು ಹೊತ್ತು ಬಂದಂಥ ಮನೋಬೋಧಿಗೆ ನಮಸ್ಕಾರ ಮಾಡ್ತಾ ಶ್ರೀ ಸಮರ್ಥ ರಾಮದಾಸರ ಶ್ರೀ ಶ್ರೀಧರ ಪರಮಾತ್ಮನ ಚರಣಾರವಿಂದಗಳಿಗೆ ವಂದಿಸ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜಯ. ಗುರುದೇವ ದತ್ತ.